सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಪ್ರಪಂಚ ದೇವಿಯಿಂದ ದೂರ ಬಂದಿರೋದ್ರಿಂದ ಅದು ಅಪಾಯ. ಪ್ರಪಂಚದಲ್ಲಿ ನಾವಿರೋದ್ರಿಂದ ನಮಗೂ ಅದು ಅಪಾಯ. ಯಾವುದು ಅಪಾಯ? ಅಪಾಯ ಅಂದ್ರೆ ಪ್ರಪಂಚನೇ ನಮಗೆ ಅಪಾಯ. ಅಪಾಯ ಅಂದ್ರೆ ಏನು ಅಂತ ನಾವು ನೋಡಿದೀವಿ. ದೂರ ಹೋಗೋದು ಅಂತ, ಮೂಲದಿಂದ ದೂರ ಬರೋದು, ಬೇರೆ ಬೇರೆ ದಾರಿ ಹಿಡ್ಕೊಂಡು ಹೋಗೋದು, ಅದನ್ನ ಅಪಾಯ ಅಂತ ಕರೆಯೋದು. ಹಾಗಾಗಿ ಪರಮಾತ್ಮ ಅಥವಾ ಪರಾಶಕ್ತಿ ತಾನು ತನ್ನಿಂದ ಬೇರೆ ಮಾಡಿದ್ದೇ ಸೃಷ್ಟಿ. ಆ ಸೃಷ್ಟಿನಲ್ಲಿ ಬೇರೆ ಆಗಿದ್ದರಿಂದನೇ ನಮಗದೆಲ್ಲ ಬಾಧೆ, ಅಂದ್ರೆ ನಮಗೆ ಅಪಾಯ. ಅದನ್ನೇ ಅಲ್ಲಿ ಇರುವಾಗ ಅನೇಕ ವಿಧವಾದ ವಿಘ್ನಗಳು, ಅಡಚಣೆಗಳು, ತೊಂದರೆಗಳು, ಅವುಗಳನ್ನ ಯಾರೂ ಮೀರಿ ಹೋಗಕ್ಕಾಗಲ್ಲ. ಆದ್ರಿಂದ ನಿರತ್ಯಯ, ಆ ದೇವಿಯನ್ನ ಆಶ್ರಯಿಸಿದಾಗ ಮಾತ್ರ ಪರಮಾತ್ಮ ಹೇಳ್ತಾನೆ ಮಮ ಮಾಯಾ ದುರತ್ಯಯ. ಆದ್ರಿಂದ ಮಾಮೇವ ಯೇ ಪ್ರಪದ್ಯಂತೆ, ಆ ದೇವಿಯನ್ನ ಆಶ್ರಯಿಸಿದಾಗ, ಯಾಕೆಂದ್ರೆ ಅವಳನ್ನ ಮೀರಿ ಯಾರೂ ಇಲ್ವಲ್ಲ, ದಿಕ್ಪಾಲಕರಾದಿಯಾಗಿ ಯಾರೂ ಇಲ್ಲ, ಎಲ್ಲರೂ ಅವಳ ಆಜ್ಞಾನುಸಾರಿಯಾಗಿದ್ದಾರೆ. ಹಾಗಾಗಿ ಅವಳು ನಿರತ್ಯಯ. ಪ್ರಪಂಚ ಅವಳಿಂದ ಹೊರಗೆ ಬಂದಿದ್ರಿಂದ ಅಪಾಯ, ಅದೇ ಪ್ರಪಂಚ ಅವಳೊಳಗೆ ಇದ್ರೆ ಅಪಾಯ ಇಲ್ಲ. ಆ ಪ್ರಪಂಚ ತನಗೆ ಅಲ್ಲ ದೇವಿ. ಯಾಕೆ ನಾವು ನೋಡಿದ್ವಿ, ನಿಷ್ಕ್ರಿಯ, ಎಷ್ಟೆಲ್ಲ ಮಾಡ್ತಾ ಇದ್ದಾಳೆ, ಮಾಡುವವಳು ನಾನು ಅನ್ನುವ ಭಾವ ಇಲ್ಲ. ಆದ್ರಿಂದ ಪ್ರಪಂಚ ನಿರ್ಮಿತಿ ಅವಳದಲ್ಲ, ಅವಳದಲ್ಲದೆ ಇರೋದ್ರಿಂದ ಅವಳಿಗೆ ಅಪಾಯ ಇಲ್ಲ. ಹಾಗಾಗಿ ಅವಳು ನಿರಪಾಯ. ಆದ್ರಿಂದ ಪ್ರಪಂಚ ಅವಳನ್ನ ಬಾಧಿಸಲ್ಲ. ಪ್ರಪಂಚ ನಮ್ಮನ್ನೂ ಬಾಧಿಸದೆ ಇರಬೇಕಾದ್ರೆ ನಾವು ಆ ದೇವಿಯನ್ನ ಆಶ್ರಯಿಸ್ಕೊಂಡ್ಬಿಟ್ರೆ ಪ್ರಪಂಚವೂ ಕೂಡ ನಮಗೆ ನಿರಪಾಯ. ಹಾಗೆ ಪ್ರಪಂಚದಲ್ಲಿ ನಡೆಯುವಂತ ಏನೇನು ಕ್ಲೇಶಗಳಿದೆ, ಏನೇನು ನೋವು ಬಾಧೆಗಳಿದೆ, ಆ ನೋವು ಬಾಧೆಗಳೆಲ್ಲ ನಿವಾರಣೆ ಆಗೋದಕ್ಕೆ ಅದಕ್ಕೆ ನಾವು ಆಶ್ರಯಿಸಿದರೆ ದೇವಿಯನ್ನ, ಅವಳನ್ನ ಮೀರಿ ಯಾವುದೂ ಇಲ್ಲದ ಕಾರಣ ನಮಗೆ ಅಲ್ಲೂ ಆಶ್ರಯ ಇದೆ. ಹಾಗಾಗಿ ನಿರಪಾಯಳು ನಿರತ್ಯಯಳು ಆದ ದೇವಿ ದುರ್ಲಭ. ಅದನ್ನ ಇವಾಗ ನಾವು ನೋಡ್ಬೇಕು. ಯಾಕೆ ಅಂದ್ರೆ ಈಗ ಹೇಳಿದ್ವಲ್ಲ, ಪ್ರಪಂಚ ಅಯತಿ, ದೇವಿಯಿಂದ ದೂರ ಬಂದ್ಬಿಟ್ಟಿದೆ. ಹಾಗೆ ದೂರ ಬಂದಿರೋದ್ರಿಂದ ನಾನಾ ವಿಧವಾದ ಮೋಹಗಳನ್ನ ನಮ್ಮ ಮುಂದೆ ಹಚ್ಚಿ, ಶಿಶುಮೋಹ, ಪಶುಮೋಹ, ಜನನಿ ಜನಕರ ಮೋಹ, ರಸಿಕ ಮಿತ್ರರ ಮೋಹ, ರಾಜಮೋಹ, ಹೀಗೆ ಕೊಟ್ಟಿದ್ದಾರೆ ದಾಸರು. ಎಷ್ಟು ರೀತಿಯ ಮೋಹಗಳು ನಮ್ಮನ್ನ ಎಳೆಯುತ್ತೆ. ಆ ಎಲ್ಲ ಮೋಹಗಳಿಂದ ನಾವೇನಾಗ್ತೀವಿ, ದೇವಿಯಿಂದ ದೂರನೇ ಆಗ್ತಾ ಹೋಗ್ತೀವಿ. ಆದ್ರಿಂದ ದೇವಿ ಏನಾಗುತ್ತಾಳೆ, ದುರ್ಲಭ. ನೋಡಿ ಹೇಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಅಪಾಯ ಅತ್ಯಯ, ಆ ಅಪಾಯ ಅತ್ಯಯದಿಂದಾನೇ ದೇವಿ ದುರ್ಲಭ. ಲಭ ಅಂದ್ರೆ ಪಡ್ಕೊಳ್ಳೋದು, ಹೊಂದೋದು. ಅವಳನ್ನ ಸುಲಭವಾಗಿ ನಾವು ಹೊಂದಕ್ಕಾಗದೇ ಇರೋದಕ್ಕೆ ಮುಖ್ಯವಾದ ಕಾರಣ ಏನಪ್ಪಾ ಅಂದ್ರೆ, ಆ ದೇವಿಯಿಂದ ಇದು ದೂರ ಬಂದಿದೆಯಲ್ಲ. ನಾವು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾದ್ದು, ನೆನ್ನೆ ಗಮನಿಸಿದಂತೆ, ತಾಯಿ ತಂದೆಯ ಕೈ ಹಿಡ್ಕೊಂಡ ಮಗು ನಾವಾಗಬಾರ್ದು. ತಾಯಿ ತಂದೆ ಕೈ ಹಿಡ್ಕೊಂಡಿರುವ ಮಗು ನಾವಾಗಬೇಕು. ಆಗ ಏನಾಗುತ್ತೆ, ಸಂತೆಯಲ್ಲಿ ವಿವಿಧವಾದಂತಹ ಆಕರ್ಷಣೆಗೆ ಇದು ನಾವು ನೋಡ್ತೇವೆ. ಅದರಲ್ಲಿ ಸಾಮಾನ್ಯ ಎಕ್ಸಿಬಿಷನ್ ಅಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತಾರೆ, ಮಗು ಇಲ್ಲಿ ರೇಡಿಯೋ ರೂಮಿಗೆ ಬಂದಿದೆ, ತಂದೆ ಯಾರು ತಾಯಿ ಯಾರು ದಯವಿಟ್ಟು ಬಂದು ಈ ಮಗುನ ಕರ್ಕೊಂಡು ಹೋಗಿ. ಯಾಕೆ ಅದು ತಪ್ಪಿಸ್ಕೊಳ್ತು ಅಂದ್ರೆ ಯಾವುದೋ ಆಕರ್ಷಣೆ. ಆ ಆಕರ್ಷಣೆಗೆ ಯಾವುದೋ ಆಟ, ಯಾರೋ ಹುಡುಗರೆಲ್ಲ ನೋಡ್ತಿದ್ದಾರೆ, ಅಥವಾ ಯಾವುದೋ ವಸ್ತುಗಳು ಬಣ್ಣ ಬಣ್ಣದ್ದು ತಿನ್ನೋ ಅಂಥದ್ದು ಏನೋ, ಅದೇನ್ ಮಾಡುತ್ತೆ, ತಾಯಿ ತಂದೆ ಅಥವಾ ಯಾರ ಜೊತೆ ಬಂದಿರ್ತಾರೆ ಕೈ ಬಿಡಿಸ್ಕೊಂಡು ಓಡಿಬಿಡುತ್ತೆ. ಹಾಗೆ ಆ ದೇವಿಯ ಕೈ ಬಿಡಿಸಿಕೊಂಡು ಓಡಿ ಬಂದ್ಬಿಟ್ಟಾಗ
ಆಗ್ಲೂ ಗೊತ್ತಾಗಲ್ಲ ನಮ್ಗೆ, ಆನಂದದಲ್ಲೇ ಇರ್ತೇವೆ. ಅದೇನು ನೋಡು, ಇದೇನು ನೋಡು, ಅಲ್ಲೋಗು ಇಲ್ಲೋಗು, ಆ ಆಕರ್ಷಣೆಯಿಂದ ಕಣ್ಣು ಅರಳಿಸ್ಕೊಂಡು ಹೋಗ್ತಾನೇ ಇದ್ದೇವೆ. ಯಾವಾಗಲೋ ಗೊತ್ತಾಯ್ತು, ಅಯ್ಯಯ್ಯೋ ನಾನು ಇಲ್ಲಿ ಬಂದ್ಬಿಟ್ಟೆ, ನನ್ನಮ್ಮ ಎಲ್ಲಿ, ನನ್ನ ಮನೆಯಲ್ಲಿ ಅನ್ನುವ ನೆನಪಾಯ್ತಾ, ಆಗ ನಾವು ಕೂಗ್ಕೊಂಡ್ರೆ, ಕಿರಿಚಿಕೊಂಡ್ರೆ ಆಗ ಅವಳನ್ನ ನಾವು ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಅಲ್ಲಿಯವರೆಗೆ ಇದರೊಳಗೆ ಮುಳುಗೋಗಿದ್ದೇವಲ್ಲ, ಆದ್ರಿಂದ ಸುಲಭವಾಗಿ ಸಿಕ್ಕಲ್ಲ. ಆದ್ರೆ ದುರ್ಲಭ. ಈಗ ಮಗು ತಪ್ಪಿಸ್ಕೊಂಡು ಬಿಟ್ಟಿದೆ, ತಾಯಿ ತಂದೆನೂ ಹುಡುಕ್ತಾರೆ, ಪೊಲೀಸ್ಗೆಲ್ಲ ಕಂಪ್ಲೇಂಟ್ ಕೊಡ್ತಾರೆ, ಏನೇನೆಲ್ಲ ಮಾಡ್ತಾರೆ. ಅದು ಎಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿದ್ಯೋ, ಯಾವ ಊರ್ಗ್ ಹೊಟ್ಟೋಗಿದ್ಯೋ, ಯಾವ ದೇಶಕ್ಕೆ ಹೊಟ್ಟೋಗಿದ್ಯೋ ಗೊತ್ತಿಲ್ವಲ್ಲ, ಯಾರು ಹಿಡ್ಕೊಂಡು ಹೋಗಿದಾರೋ, ಏನೇನಾಗಿದ್ಯೋ, ಇದೇ ತಾನೇ ಪ್ರಪಂಚ. ಹಾಗೆ ಅದೇ ನಾವು ಪರಮಾತ್ಮನ ಕೈಯನ್ನ ಬಲವಾಗಿ ಹಿಡ್ಕೊಂಡಿದ್ರೆ, ಅಥವಾ ತಂದೆ ತಾಯಿ ಮಗುವನ್ನ ಬಲವಾಗಿ ಹಿಡ್ಕೊಂಡಿದ್ರೆ, ಆಗ ಏನಾಗಲ್ಲ, ನಮಗೆ ಇದು ಕಷ್ಟ ಒದಗಲ್ಲ. ಆಗ ದೇವಿ ಏನಾಗುತ್ತಾಳೆ, ಸುಲಭ. ದುರ್ಲಭಳಲ್ಲ, ಸುಲಭ. ಆದರೆ ಯಾವಾಗ ಈ ಪ್ರಾಪಂಚಿಕವಾದ ಆಕರ್ಷಣೆಗಳಿಗೆ ಒಳಗಾಗಿ ಅವುಗಳ ಸೆಳೆತದಿಂದ ನಾವು ದೇವಿಯಿಂದ ದೂರಾನೇ ಹೋಗ್ತಾ ಹೋಗ್ತೀವಿ, ಆಗ ದೇವಿ ಸುಲಭಳಲ್ಲ. ಆದ್ರಿಂದಲೇ ನಮ್ಮಲ್ಲಿ ಉಪನಿಷತ್ತಿನ ಮಾತು, ಇಲ್ಲೇ ದೇವಿಯಲ್ಲೇ ನಾವು ಇಲ್ಲಿವರೆಗೂ ನೋಡ್ಕೊಂಡ್ ಬಂದ್ವಿ. ಆಕೆ ಸುಲಭನೂ ಹೌದು, ದುರ್ಲಭನೂ ಹೌದು. ಅಮ್ಮ ಅಂತ ಕೂಗಿದ ತಕ್ಷಣ ಬರ್ತಾಳೆ. ಆದ್ರೆ ಆ ಕೂಗ್ಬೇಕಲ್ಲ, ಆ ಕೂಗೋದು ಅನ್ನೋದು ಒಳಗಿಂದ ಬರ್ಬೇಕಲ್ಲ, ಅದು ಬರ್ಬೇಕಾದ್ರೆ ದುರ್ಲಭ. ಹಾಗೆ ಯಾಕೆ? ಆಕರ್ಷಣೆ, ಅಪಾಯ, ಈ ಪ್ರಪಂಚದ ಸೆಳೆತ, ಈ ಅತ್ಯಯಗಳು, ಅವುಗಳಿಂದ ಏನಾಗುತ್ತೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಪರಮಾತ್ಮನನ್ನ ನಂಬಿಕೊಂಡ್ಬಿಟ್ಟಿದ್ರೆ ಪರಮಾತ್ಮ ಆ ನಂಬಿದವರ ಅತ್ಯಯಗಳ ಮೇಲೆ ಕಾಲಿಟ್ಟಿರ್ತಾನಂತೆ. ಯಾವ ಅತ್ಯಯನೋ ಅವನಿಗೆ ಅಡ್ಡ ಬರಕ್ ಬಿಡಲ್ವಂತೆ. ಹಾಗೆ ನೋಡಿ, ನಿರತ್ಯಯ ಅಂದ್ರೆ ಯಾವ ತರ. ಅದರಿಂದ ಭಗವಂತನನ್ನ ನಾವು ನಂಬಿಕೊಂಡ್ಬಿಟ್ಟಿದ್ರೆ ಭಗವಂತ ಆ ಅತ್ಯಯಗಳ ಮೇಲೆ, ಅಪಾಯಗಳ ಮೇಲೆ ಕಾಲಿಟ್ಟಿರೋದ್ರಿಂದ ಅವರಿಗೆ ಯಾವುದು ಬಾಧೆ ಕೊಡಲ್ಲ. ಹಾಗಾದಾಗ ಪರಮಾತ್ಮ ಏನು? ಸುಲಭ. ಅಲ್ಲದೆ ಹೋದಾಗ ದುರ್ಲಭ. ಎಷ್ಟೋ ನಾವು ಪ್ರಯತ್ನ ಪಡ್ತಾ ಇದ್ರು ಕೂಡ ಪರಮಾತ್ಮ ನಮಗೆ ದೊರಕದೆ ಇರುವಂತೆ. ಅಂದ್ರೆ ಪ್ರಯತ್ನ ಪಡಬೇಕು ಅನ್ಸುತ್ತೆ, ಏನ್ರಿ ಮಾಡೋದು, ನಂಗೂ ಇಷ್ಟ ಆಗತ್ತೆ, ನಾನು ನಿಮ್ ತರ ಪ್ರವಚನ ಕೇಳ್ಬೇಕು ಅಂತ ಆಸೆ, ನಾನು ನಿಮ್ ತರ ಭಜನೆ ಮಾಡ್ಬೇಕು ಅಂತ ಆಸೆ, ನಿಮ್ ತರ ನಾನು ದೇವಸ್ಥಾನಕ್ಕೆ ಬರ್ಬೇಕು ಅಂತ ಆಸೆ. ಆದ್ರೆ ನಂಗಾಗಲ್ಲ ರೀ, ಮನೆಯಲ್ಲಿ ಏನೇನೋ ಅಂದ್ರೆ ಅಲ್ಲಿ ನನ್ನೊಳಗೆ ಆಳವಾದಂಥ ಬೇಕೇ ಬೇಕು ಅನ್ನುವ ಹಂಬಲ ಇಲ್ಲ. ಆದ್ರಿಂದ ಶ್ರೀರಾಮಕೃಷ್ಣರು ಕೊಟ್ಟಿರುವ ಉದಾಹರಣೆ ನಾವು ಹಲವಾರು ಬಾರಿ ನೋಡಿದೀವಿ. ಏನಪ್ಪಾ ಅದು ಅಂದ್ರೆ, ನಾವು ನದಿ ಸ್ನಾನಕ್ಕೆ ಹೋಗುವಾಗ, ಚಿಕ್ಕವರಿದ್ದಾಗ ನಿಮ್ಗಳಿಗೆಲ್ಲ ಗೊತ್ತಿರುತ್ತೆ, ನದಿಯಲ್ಲಿ ಸ್ನಾನ ಮಾಡಕ್ಕೆ ಮಕ್ಕಳಿಗೆ ಭಯ. ತಂದೆ ತಾಯಿ ಏನ್ ಮಾಡ್ತಾರೆ, ಮುಳುಗಿಸ್ಬಿಡ್ತಾರೆ. ಅದು ಕಿರ್ಚ್ಕೊಂಡು ಹೀಗೆ ಮಾಡಿ ಮೇಲೆದ್ದು ಬರುತ್ತೆ. ಈಗ ಒಬ್ಬ ಗುರುವಿನ ಹತ್ರ ಒಬ್ಬ ದೇವರನ್ನು ತೋರ್ಸು ಅಂತ ದಿನಾ ಕೇಳ್ತಾನೆ ಇದ್ದಾನೆ. ಎಷ್ಟೋ ದಿವಸ ಕೇಳಿದಾನೆ, ಇದು ದುರ್ಲಭ ಹೇಗೆ ಅನ್ನೋದಕ್ಕೆ. ಆದರೆ ಗುರುಗಳು ಏನು ಮನಸ್ಸು ಮಾಡ್ಲಿಲ್ಲ, ಸುಮ್ಮನೆ ಇದ್ರು. ಒಂದ್ ದಿವಸ ಅವನಿಗೆ ತುಂಬಾ ಬೇಜಾರಾಯ್ತು. ಗುರುಗಳೇ, ಎಷ್ಟು ದಿವಸದಿಂದ ನಾನು ನಿಮ್ಮನ್ನ ದೇವ್ರನ್ನ ತೋರಿಸಿ ಅಂತ ಕೇಳ್ತಾ ಇದ್ದೀನಿ, ಆದ್ರೂ ನೀವು ನನ್ನ ಮೇಲೆ ಕರುಣೆನೇ ತೋರಿಸ್ತಾ ಇಲ್ಲ. ನಾನು ಇಲ್ಲಿಂದ ಹೋಗ್ತೀನಿ, ಬೇರೆ ಗುರುಗಳನ್ನ ಆಶ್ರಯಿಸ್ಕೊಳ್ತೀನಿ ಅಂತ ಅವನು ಹೇಳ್ದ. ಸರಿಪ್ಪ, ನಿನ್ನಿಷ್ಟ, ಹಾಗೆ ಆಗ್ಲಿ ಅಂತ ಹೇಳಿದ್ರು ಗುರುಗಳು. ಆಮೇಲೆ ಸ್ನಾನಕ್ಕೆ ಹೋಗ್ಬೇಕಲ್ಲ ಆನ್ಹಿಕಕ್ಕೆ. ಹಾಗೆ ಅವರು ಆನ್ಹಿಕಕ್ಕೆ ಬಂದಾಗ ಇವನು ಅಲ್ಲಿಗೆ ಬಂದ. ಅವನು ಮುಳುಗದನ್ನ ನೋಡ್ಕೊಂಡು ಗುರುಗಳು ಏನ್ ಮಾಡಿದ್ರು, ಅವನ ತಲೆ ಹೀಗೆ ಮೇಲೆ ಮುಂಚೆ ಬಲವಾಗಿ ಅವನ ತಲೆಯನ್ನ ನೀರೊಳಗೆ ಒತ್ತುತ್ತಾ ಇದ್ದಾರೆ. ಬಿಡಿ ಬಿಡಿ, ನಾನು ಏನ್ ಮಾಡ್ತಾ ಇದ್ದೀರಿ, ನಾನು ಸಾಯ್ತಾ ಇದ್ದೀನಿ ಬಿಡಿ ಅಂತ ಕೂಗ್ಕೊಂಡು ಅವನೇನ್ ಮಾಡಿದ, ಜೋರಾಗಿ ಕಿತ್ಕೊಂಡು ಆಚೆ ಬಂದ. ನೋಡಪ್ಪ, ಈಗ ಒಳಗಡೆ ಉಸಿರಬೇಕು, ನಾನು ಉಸಿರಾಡ್ಬೇಕು, ಆ ಏನ್ ತವಕ ಇತ್ತೋ ಅಂಥ ತವಕ ನಿನಗಿದ್ಯಾ? ಇದ್ರೆ ನಾನು ದೇವ್ರನ್ನ ತೋರಿಸೋದೇನು, ದೇವ್ರು ತಾನೇ ಬರ್ತಾನೆ. ನಾವು ಉದಾಹರಣೆ ನೋಡಿದ್ವಿ ನೋಡಿ, ವಿಗ್ರಹನ ಅವನು ಪೂಜೆ ಮಾಡ್ತಾ ಇದ್ದಿದ್ದು ಯಾವತ್ತು ಹತ್ತಿ ಇಟ್ಟು ಕಣ್ಣಿಗೆ ಬಟ್ಟೆ ಕಟ್ಟಿದ ಅವತ್ತು ಕಂಡ್ಲಲ್ಲ, ಅದೇ ರೀತಿಯಲ್ಲಿ ನಾವು ಭಾವಿಸೋದ್ರ ಮೇಲೆ. ಆದ್ರಿಂದಲೇ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೆ, ಇದು ಉಪನಿಷತ್ತಿನ ಮಾತು. ಈಶಾವಾಸ್ಯದಲ್ಲಿ ಪರಮಾತ್ಮ ಅನ್ನೋದು ತುಂಬಾ ದೂರ ಇಲ್ಲ, ಪರಮಾತ್ಮ ಅನ್ನೋದು ಹತ್ತಿರ. ಪರಮಾತ್ಮ ಅನ್ನೋದು ಹೋಗುತ್ತೆ, ಪರಮಾತ್ಮ ಅನ್ನೋದು ಹೋಗಲ್ಲ. ಹೀಗೆಲ್ಲ ಹೇಳಿದಾಗ ಭಾರತೀಯರಿಗೆ ಏನು ಗೊತ್ತೇ ಇಲ್ಲ. ಈ ರೀತಿ ದ್ವಂದ್ವದಲ್ಲಿ ಹೇಳಿದ್ರೆ ದೇವರ, ಅದನ್ನೇ
ಅನ್ನುವ ಹಾಗೆ ನಮ್ಮ ಒಳಗೆ ಭಾರತದಲ್ಲಿ ಬಂದಿರೋ ದೊಡ್ಡ ಸಮಸ್ಯೆನೇ ಇದು. ಹಾಗೆ ಜನರಿಗೆ ಹೇಳಿ ಯುವಕರೆಲ್ಲ ಅದನ್ನ ತಪ್ಪಾಗಿ ತಿಳ್ಕೊಳ್ತಾನೆ ಇವತ್ತು ಭಾರತೀಯತೆಯನ್ನು ಕಳ್ಕೊಳ್ತಾ ಬಂದಿದ್ದೇವೆ ನಾವು. ಆದ್ರೆ ಎರಡೂ ಕೂಡ ರಿಲೇಟಿವ್ ಟರ್ಮ್ಸ್. ಅದು ನಮ್ಮ ಒಳಗಿನ ಒಂದು ಭಾವ ಹೇಗಿದೆ ಅದರಂತೆ ನಾವು ಪರಮಾತ್ಮನನ್ನ ಭಾವಿಸಿಕೊಂಡಿದ್ರೆ ಪರಮಾತ್ಮ ಏನಾಗಿದ್ದಾನೆ, ಎಲ್ಲವಾಗ್ಲೂ ಅಗ್ರತಃ ಪೃಷ್ಠತಃ ಪಾರ್ಶ್ವತಃ ವಾಮತಃ ದಕ್ಷಿಣತಃ ಎಲ್ಲಾ ಕಡೆಯಲ್ಲಿದ್ದಾನೆ ಅವನು. ಆದ್ರಿಂದ ಅವಾಗ ಅವನೇನು ನಮ್ಮೊಳಗೆ ಇದ್ದಾನೆ, ಸಮೀಪವರ್ತಿಯಾಗಿದ್ದಾನೆ. ಅದೇ ಅವನು ನಾವು ಭಾವಿಸದೇ ಇದ್ದಾಗ ದೂರನಾಗೇ ಇದ್ದಾನೆ, ಹತ್ತಿರಕ್ಕೆ ಬರೋಕ್ ಸಾಧ್ಯನೇ ಇಲ್ಲ, ಅಲ್ಲಿದ್ದಾನೆ, ನನ್ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ರೆ ನನ್ಗಿದೇ ಸುಖವಾಗಿದೆ ಅಂದ್ಬಿಟ್ರೆ ಅವನು ಹೆಂಗ್ ಹತ್ತಿರ ಆಗ್ತಾನೆ? ಆದ್ರಿಂದ ನಮ್ಮ ಮನೋಧರ್ಮದ ಮೇಲೆ ಹತ್ತಿರ ದೂರ ಅನ್ನೋದು ಉಳಿಯುತ್ತೆ. ಆದ್ರಿಂದಲೇ ತದ್ದೂರೇ, ತುಂಬಾ ದೂರ ಪರಮಾತ್ಮ. ಯಾವಾಗ ಪ್ರಪಂಚದಲ್ಲಿ ನಾವು ಮುಳುಗಿದ್ದಾಗ ಅದೇ ಪ್ರಪಂಚವನ್ನ ಇದು ಪರಮಾತ್ಮನದು, ಇದು ಪರಮಾತ್ಮನ ಪ್ರಸಾದ ಅನ್ನುವ ಭಾವನೆಯಿಂದ ಇದ್ರೆ ಆಗ ಅದು ಹೇಗೆ ನಮಗೆ ದೂರ ಆಗುತ್ತೆ? ಎಲ್ಲದರ ಒಳಗೆ ನಾವು ಇವನ ಕಥೆಯನ್ನ, ಶ್ರುತ ದೇವನ ಕಥೆಯನ್ನ ಕೇಳಿದ್ವಲ್ಲ. ಶ್ರುತದೇವ ಏನ್ ಹೇಳ್ದ, ಪ್ರಭು ಇವತ್ತು ನೀನು, ಅವನು ಯಾವತ್ತಿಂದೋ ಕೇಳ್ತಾ ಇದ್ದಾನೆ, ನನಗೆ ನಿನ್ನ ದರ್ಶನ ಕೊಡು, ನನಗೆ ನಿನ್ನ ದರ್ಶನ ಕೊಡು, ನಮ್ಮನೆಗೆ ಬಾ, ನಮ್ಮನೆಗೆ ಬಾ ಅಂತ. ಅವನಿರೋದು ಮಿಥಿಲಾ ನಗರ, ಪರಮಾತ್ಮ ಇರೋದು ದ್ವಾರಕ. ಬಾ ಬಾ ಅಂತ ಕರೀತಾ ಇದ್ದಾನೆ. ಒಂದ್ ದಿವಸ ಬಂದ್ಬಿಟ್ಟ. ಅವನು ಹೇಳಿ ಕೇಳಿ ಬರ್ಲಿಲ್ಲ. ಬಂದಾಗ ಅವನಿಗಾದ ಆನಂದ ಎಷ್ಟು, ಕುಣಿದಾಡ್ದ, ಹಾರ್ಕೊಂಡು ನೆಗದಾಡ್ಕೊಂಡು ಕುಣಿದಾಡ್ದ. ಆಮೇಲೆ ಹೇಳ್ದ, ದೇವ್ರೆ ಇವತ್ತೇ ನೀನು ನನಗೆ ದರ್ಶನ ಕೊಡ್ತಿರೋದಲ್ಲ, ಯಾವತ್ತು ನೀನು ಸೃಷ್ಟಿ ಮಾಡಿದ್ಯೋ, ಸೃಷ್ಟಿ ಮಾಡಿದ ಎಲ್ಲದರ ಒಳಗೆ ನೀನು ಪ್ರವೇಶ ಮಾಡಿದ್ಯೋ ಆಗ್ಲೇ ನೀನು ನಮಗೆ ದರ್ಶನವನ್ನ ಕೊಡ್ತಾ ಇದೀಯಾ. ಅಂದ್ರೆ ಅರ್ಥ ಏನು? ಪ್ರಪಂಚದಲ್ಲಿರುವ ಪ್ರತಿ ಅಣುವಿನಲ್ಲಿ ಪರಮಾತ್ಮನನ್ನ ಕಾಣ್ತಾ ಇದ್ರೆ ಆಗ ಪ್ರಪಂಚ ಪರಮಾತ್ಮನಿಂದ ದೂರ ಎಲ್ಲಿ? ಪ್ರಪಂಚ ಪರಮಾತ್ಮ ನಮ್ಮಿಂದ ದೂರ ಎಲ್ಲಿ? ಯಾವುದರಿಂದ? ಆದ್ರಿಂದ ನಮಗೆ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಸೇವೆ ಮಾಡುವಾಗ, ಎಣ್ಣೆ ಒತ್ತುವಾಗ ಪ್ರತಿಯೊಂದಕ್ಕೂ ದೇವರ ಹಾಡೆ. ಎಣ್ಣೆ ಒತ್ತೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ದೇವರ ಸ್ಮರಣೆ, ಒಲೆ ಉರಿಸೋದಕ್ಕೆ ದೇವರ ಸ್ಮರಣೆ, ಎಲ್ಲವನ್ನ ಪೂಜೆ. ಅದು ಮೂಢ ಅಂತ ಅನ್ಕೊಳ್ಳೋದಲ್ಲ. ಎಲ್ಲದರೊಳಗಿರುವ ಆ ಪರತತ್ವವನ್ನ ಭಾವಿಸಿದಾಗ ಪರತತ್ವ ಹೆಂಗ್ ದೂರ ಆಗಕ್ಕಾಗತ್ತೆ? ಆದ್ರಿಂದಲೇ ಆಗಿನವರ ಬದುಕೆಲ್ಲ ಹೇಗಿರ್ತಿತ್ತು ನೋಡಿ. ದೇವರು ಪೂಜೆ ಮಾಡ್ತಿದ್ರು, ಹಾಗೆ ಉರುಳ್ಕೊಂಡ್ರು, ಏನೋ ಮಾಡ್ತಾ ಇದ್ರು ಹಾಗೆ. ಅಂದ್ರೆ ಆ ರೀತಿಯಾಗಿ ಪರಮಾತ್ಮನ ದಿವ್ಯ ಸಾನ್ನಿಧ್ಯನ ಸುಲಭವಾಗಿ ಹೊಂದೋದಕ್ಕೆ ಸಾಧ್ಯ ಇದೆ. ಆದ್ರಿಂದ ಯಾವ ದೇವಿಯನ್ನ ನಾವು ಅಪಾಯಳಾಗಿ ಅತ್ಯಯಳಾಗಿ ಭಾವಿಸ್ತೇವೆಯೋ ಆಗ ದೇವಿ ದುರ್ಲಭ. ಯಾವ ದೇವಿ ಈಗ ನಾವು ಹೇಳಿದ್ವಲ್ಲ, ಕಾಲನ್ನ ಅಪಾಯಗಳ ಮೇಲೆ ಅತ್ಯಯಗಳ ಮೇಲೆ ಒತ್ತಿದ್ದಾಳೆ, ನನ್ನ ಸಂರಕ್ಷಕಳಾಗಿ ನಿಂತಿದ್ದಾಳೆ. ಈಗ ನೋಡಿದ್ವಲ್ಲ, ದ್ವಾದಶ ನಾಮ, ದ್ವಾದಶದಾಭಿಕ್ಯ ವಜ್ರ ಪಂಜರ. ನಾನು 12 ನಾಮಗಳ ಕೋಟೆ ಹಾಕೊಂಡಿದ್ದೇನೆ. ನನ್ನನ್ನು ಯಾರು ಬಾಧಿಸ್ತಾರೆ? ನನಗೆ ಯಾವ ಶತ್ರು ಇದ್ದಾನೆ? ಯಾರು ನನ್ನನ್ನು ಏನೂ ಮಾಡಕ್ಕಾಗಲ್ಲ. ಆ ಭದ್ರತೆ, ಆ ಭರವಸೆ ನಿಮ್ಮೊಳಗಿದ್ರೆ ಯಾಕೆ ದೇವಿ ನಿಮಗೆ ಹತ್ತಿರ ಇಲ್ಲ? ಯಾರ ಹತ್ತಿರ ಆದರೂ ಅವಳು ಇದ್ದೇ ಇದ್ದಾಳೆ. ಹಾಗಾಗಿ ಅವಳು ಸುಲಭಳೆ. ಆದರೆ ನಾವು ಭಾವಿಸದೇ ಇದ್ದಾಗ ಎಲ್ಲವನ್ನ ಯಂತ್ರದ ತರಹ ಹೇಳ್ತಾ ಇದ್ರೆ, ಗಂಗಾ ನದಿಯಲ್ಲಿ ಕಲ್ಲು, ಎಷ್ಟೋ ಕಲ್ಲು ಬಂಡೆಗಳು ಮುಳುಕೊಂಡಿದೆ, ಎಷ್ಟೋ ಮೀನುಗಳು ಇದೆ. ದೇವಾಲಯದಲ್ಲಿ ಎಷ್ಟೋ ಹಕ್ಕಿಗಳು ಗೂಡು ಕಟ್ಕೊಂಡಿದೆ, ಎಷ್ಟೋ ಬಾವಲಿಗಳು, ಎಷ್ಟೋ ಪಾರಿವಾಳಗಳು ದೇವಾಲಯಗಳಲ್ಲಿ ಇಲ್ವಾ? ಇಲಿಗಳು, ಹಲ್ಲಿಗಳು ಎಲ್ಲ ಇವೆ, ಜಿರಳೆಗಳು. ಅವೆಲ್ಲ ಮುಕ್ತಿ ಹೊಂದ್ಬಿಡುತ್ತಾ ಸದಾ ದೇವರ ಸಾನ್ನಿಧ್ಯಲ್ಲಿದ್ದೇವೆ ಅಂತ? ನೀ ಗಂಗೆಯಲ್ಲಿ ಮುಳುಗಿರೋ ಕಲ್ಲೆಲ್ಲ ಮುಕ್ತಿ ಹೊಂದ್ಬಿಡುತ್ತಾ? ಇಲ್ಲ. ಯಾಕೆ? ಭಾವ. ಆ ಭಾವವನ್ನ ತುಂಬಿಕೊಂಡಾಗ ನಮಗೆ ಆಕೆ ದುರ್ಲಭಳಲ್ಲ, ಸುಲಭಳೆ. ಭಾವರಹಿತರಾಗಿ ಯಾಂತ್ರಿಕವಾಗಿ ನಾವು ಮಾಡ್ತಾ ಇದ್ರೆ ದುರ್ಲಭ. ಆದ್ರೂ ಲಭ. ಅಲ್ಲಿ ಲಭ ಅನ್ನೋ ಶಬ್ದ ಇದೆ. ದುರ್ರಷ್ಟೇ, ಕಷ್ಟದಿಂದ ಸಾಧ್ಯ, ಅಸಾಧ್ಯ ಅನ್ಲಿಲ್ಲ, ಕಷ್ಟದಿಂದ ಸಾಧ್ಯ ಅಂದ್ರು. ಕಷ್ಟದಿಂದಾದ್ರೂ ಅವಳು ನಿಮ್ಮ ಹತ್ರ ಬಂದೇ ಬರ್ತಾಳೆ. ಆದ್ರಿಂದ ದೇವಿ ದುರ್ಲಭ. ಲಭನೆ, ಸಿಗ್ತಾಳೆ, ಆದ್ರೆ ಸ್ವಲ್ಪ ಕಷ್ಟ. ದೇವಿಯನ್ನ ಎಲ್ಲ ಭಾವದಲ್ಲಿ ನಾವು ಭಾವಿಸಕ್ಕಾರಂಭ ಮಾಡಿಬಿಟ್ರೆ ಆಗ ಅವಳು ಸುಲಭ, ಸುಲಭವಾಗಿ ನಮಗೆ ದೊರಕ್ತಾಳೆ. ಆದ್ರಿಂದ ನಾವು ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು, ಯೋಗ ಮಾಡಬೇಕು, ಪ್ರಾಣಾಯಾಮಾದಿ ಸಾಧನೆಗಳನ್ನ ಮಾಡಬೇಕು. ಆದ್ರಿಂದಲೇ ನಮ್ಮಲ್ಲಿ ಹೇಳುವಾಗ ಇವನು ವರುಣನ ಹತ್ತಿರ ಬಂದು ಕೇಳ್ತಾನೆ, ಅಪ್ಪ ನನಗೆ ಬ್ರಹ್ಮವನ್ನ ಹೇಳು. ಬ್ರಹ್ಮ ಅಂದ್ರೆ ಏನು ಗುರುಗಳೇ? ನಂಗದನ್ನ ಬೋಧೆ ಮಾಡಿ ಅಂತ. ಗುರುಗಳು ಹೇಳ್ತಾರೆ, ಯಾವುದರಿಂದ ಎಲ್ಲವೂ
ಯತಃ ಪ್ರವೃತ್ತಿರ್ಭೂತಾನಾಂ ಏನ ಯಾವುದರಿಂದ ಎಲ್ಲ ಹುಟ್ಟುತ್ತೋ, ಏನ ಜಾತಾನಿ ಜೀವಂತಿ ಆಮೇಲೆ ಯತ್ ಪ್ರಯಂತಿ ಅಭಿಸಂವಿಶಂತಿ ಯಾವುದರೊಳಗೆ ಎಲ್ಲಾ ಹೋಗಿ ಸೇರ್ಕೊಳ್ಳುತ್ತೋ ತದ್ ಬ್ರಹ್ಮ ತದ್ವಿಜಿಜ್ಞಾಸಸ್ವ ಅದು ಬ್ರಹ್ಮಪ್ಪ, ಅದನ್ನು ತಿಳ್ಕೊ. ಹೇಗ್ ತಿಳ್ಕೋಬೇಕು? ತಪಸ ಬ್ರಹ್ಮ ವಿಜಿಜ್ಞಾಸಸ್ವ, ತಪಸ್ಸಿನಿಂದ ಬ್ರಹ್ಮನ್ನು ತಿಳ್ಕೊಪ್ಪ. ಅಯ್ಯೋ ತಪಸ್ಸ ನಂಗಾಗಲ್ಲಪ್ಪ ಅಂತ ನಾವು ಹೆದರಿ ಕೈ ಬಿಟ್ರೆ ನಮಗೆ ಬ್ರಹ್ಮ ಇಲ್ಲ. ಆದ್ರೆ ಇಲ್ಲಿ ತಾಯಿಯನ್ನ ನಾವು ಹೇಗ್ ನೋಡ್ತಾ ಬರ್ತಾ ಇದ್ದೇವೆ? ದಿನದಲ್ಲಿ ನಾವು ನಡ್ಕೊಳ್ಳೋ ನಡೆನೇ ತಪಸ್ಸು. ಯಾತಕ್ಕೆ? ತಪಸ್ಸಂದ್ರೇನು? ಕಾಯೋದು. ದೇವಿ 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 ಕಾಯ್ತಾ ಇದ್ರೆ ಯಾವ ರೂಪದಲ್ಲಿ ದೇವಿ ಬರಲ್ಲ, ಯಾವ ರೂಪದಲ್ಲೂ ದೇವಿ ನಮ್ಗೆ ಕಾಣಿಸ್ತಾಳೆ. ಆದ್ರಿಂದ ಅವಳು ದುರ್ಲಭಳಾಗಿದ್ರು ಕೂಡ ಲಭಳು, ಆದ್ರಿಂದ ಸಿಗ್ತಾಳೆ. ಸ್ವಲ್ಪ ಕಷ್ಟ ಅಂದ್ರೆ ಆ ಯಾವ ರೀತಿಯ ಮನಸ್ಸನ್ನ ನಾವು ಸಿದ್ಧ ಮಾಡ್ಕೊಂಡ್ರೆ, ಅದರ ಮೇಲೆ ನಾವು ಸರಿಯಾದ ರೀತಿ ಮನಸ್ಸನ್ನ ಇಟ್ಕೊಂಡ್ಬಿಟ್ರೆ, ದೇವಿಯ ಕೃಪೆಯನ್ನ ನಾವು ಆಶ್ರಯಿಸಿಕೊಂಡಿದ್ಬಿಟ್ರೆ, ನಿನ್ನದೇ ಅಮ್ಮ ಮಾನ ನಿನ್ನದು. ಆದ್ರಿಂದ ಶ್ರೀರಾಮಕೃಷ್ಣರು ದೇವಿಯ ಮುಂದೆ ನಿಂತು ದೇವಿ ಪೂಜೆಯೆಲ್ಲ ಆದ್ಮೇಲೆ ಹೇಳ್ತಾರೆ, ಈ ಮಾನ ನಿನ್ನದು, ಈ ಅಪಮಾನ ನಿನ್ನದು. ದೇವಿ ಈ ಮಾನವನ್ನ ಸ್ವೀಕರಿಸ್ಕೋ, ದೇವಿ ಈ ಅಪಮಾನವನ್ನ ಸ್ವೀಕರಿಸ್ಕೋ, ನಿನ್ನ ಪಾದಾರವಿಂದಗಳಲ್ಲಿ ದೃಢವಾದ ಭಕ್ತಿಯನ್ನ ಕೊಡು. ಅಮ್ಮ ಈ ಪುಣ್ಯ ನಿನ್ನದು, ಅಮ್ಮ ಈ ಪಾಪ ನಿನ್ನದು. ಈ ಪುಣ್ಯವನ್ನ ಈ ಪಾಪವನ್ನ ಸ್ವೀಕರಿಸ್ಕೋ, ನಿನ್ನ ಪದತಲದಲ್ಲಿ ದೃಢ ಭಕ್ತಿ ನೀಡು. ಹಾಗೆ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ ಬಂದಂಥ ಎಲ್ಲವೂ ಕೂಡ ಪರಮಾತ್ಮನದು ಅಂತ ಒಪ್ಪಿಸ್ತಾ ಇದ್ರೆ ಆಗ ಪರಮಾತ್ಮ ದುರ್ಲಭನಲ್ಲ, ಸುಲಭ. ಹಾಗಲ್ಲದೆ ಇದ್ದಾಗ ಮಾತ್ರ ದುರ್ಲಭ. ಆದರೂ ಕೂಡ ಲಭ ದೊರಕುತ್ತಾನೆ. ಕಷ್ಟ ಇರಬಹುದು, ಆದರೆ ಈ ಭರವಸೆ ನಮಗಿರ್ಬೇಕು. ಲಭ ಅನ್ನೋ ಶಬ್ದ ಹಿಡ್ಕೊಂಡ್ರೆ ದುರ್ ಅನ್ನೋದು ದೂರ ಹೋಗುತ್ತೆ. ಹೇಗೆ ಅಪಾಯ ಅತ್ಯಯದ ತರಹ ದುರ್ ಅನ್ನೋದು ದೂರ ಹೋದ್ರೆ ಸು ಅನ್ನೋದು ತಾನೇ ಬಂದು ಸೇರ್ಕೊಳ್ಳುತ್ತೆ. ಹಾಗಾಗಿ ದೇವಿಯನ್ನ ನಾವು ಮಾಡುವ ನಿತ್ಯ ಕೈಂಕರ್ಯದ ಒಳಗೆ ನಾವು ಭಾವಿಸ್ತಾ ಇದ್ದಾಗ ದೇವಿ ಸುಲಭಳಾಗುತ್ತಾಳೆ ಅನ್ನೋದನ್ನ ತಿಳಿಸೋದೇ ಇಲ್ಲಿ ಮುಖ್ಯ. ಆದರೆ ಯಾವ ದೇವಿಯನ್ನ ನಾವು ಪ್ರಪಂಚದಲ್ಲಿ ಮುಳುಕೊಂಡು ಭಾವಿಸದೇನೆ ಹೋಗ್ಬಿಟ್ಟಾಗ ಆ ದೇವಿ ನಮಗೆ ದುರ್ಲಭಳು, ಸುಲಭವಾಗಿ ಸಿಕ್ಕೋದಿಲ್ಲ. ಇನ್ನು ಮುಂದಿನ ನಾಮ ದುರ್ಗಮ. ದುರ್ಗಮ ಅಂತ ಹೇಳಿದ್ರೆ ಎರಡರ್ಥ. ಒಂದು ಹೋಗೋದು, ಸೇರೋದು ಅಂತ. ಇನ್ನೊಂದು ತಿಳ್ಕೊಳ್ಳೋದು ಅಂತ. ಗಮ ಅಂದ್ರೆ ತಿಳ್ಕೊಳ್ಳೋದು ಅಂತ. ಇಲ್ಲಿ ಮತ್ತೆ ದೇವಿ ಲಭ ಅಂದ್ರೆ ಸಿಗ್ತಾಳೆ, ಆದ್ರೆ ಕಷ್ಟ ಸಾಧ್ಯ ಅಂತ ಒಂದು ಹೇಳಿಕೊಂಡ್ವಿ. ಈಗ ಗಮ ಅಂದ್ರೆ ಅವಳನ್ನ ಹೋಗಿ ಸೇರೋದಿದೆಯಲ್ಲ ಅದು ಕಷ್ಟ. ಮತ್ತೆ ಗಮ ಅಂದ್ರೆ ತಿಳ್ಕೊಳ್ಳೋದು, ಅವಳ ಸ್ವರೂಪನ, ಅವಳು ಹೇಗಿದ್ದಾಳೆ, ಅವಳು ಯಾವ ರೀತಿಯಲ್ಲಿದ್ದಾಳೆ ಅನ್ನುವುದನ್ನ, ಅವಳ ಲಕ್ಷಣ ಏನು, ಅವಳ ರೀತಿ ನೀತಿ ಏನು, ಅವಳ ಚಟುವಟಿಕೆ ಏನು, ಇದನ್ನ ತಿಳ್ಕೊಳ್ಳೋದು ಇದು ಕಷ್ಟ. ದುರ್ಗಮ ಅಂದ್ರೆ ದೇವಿಯ ನಡವಳಿಕೆಯನ್ನ, ಲೀಲಾ ವಿನೋದಗಳನ್ನ ದೇವಿಯ ತಿಳ್ಕೊಳ್ಳೋದು ಕಷ್ಟ. ಹಾಗೆ ದೇವಿಯನ್ನ ಹೋಗಿ ಸೇರೋದು ಕಷ್ಟ. ಹಂಗಂದ್ರೆ ಅರ್ಥ ಏನು? ದೇವಿ ತಾನೇ ಓಡಿ ಬಂದು ನಮ್ಮನ್ನ ಅಪ್ಕೋತಾಳೆ ಅಂತ ಅರ್ಥ. ನಾವು ಹೋಗ್ಬೇಕಾಗಿಲ್ಲ. ಕಂದಮ್ಮ ಆಟ ಆಡ್ತಾ ಇದೆ, ಅಮ್ಮ ಒಳಗಡೆ ಕೆಲಸ ಮಾಡಬೇಕು, ಕಂದನ್ನೇ ಇಟ್ಕೊಂಡಿರಕ್ಕಾಗಲ್ಲ. ಆದ್ರಿಂದ ಅಮ್ಮ ಏನ್ ಮಾಡ್ತಾಳೆ, ಮಗುವಿನ ಮುಂದೆ ಸಾಮಾನುಗಳು ಹಾಕ್ತಾಳೆ. ಮಗು ಯಾವ ಸಾಮಾನನ್ನು ಇಷ್ಟಪಡದೆ ಇದ್ದಾಗ ಏನ್ ಮಾಡ್ತಾಳೆ, ಆ ಸಾಮಾನುಗಳನ್ನ ತಿರುಗಿಸಿ ಬಣ್ಣ ಬಣ್ಣ ತೋರಿಸಿ ನೋಡು ನೋಡು ಗಿಲಿಗಿಲಿ ಅಂತ ಏನೋ ಮಾಡಿ ಆ ಆಕರ್ಷಣೆಯಲ್ಲಿ ಅದನ್ನ ಹಾಕ್ತಾಳೆ. ಆ ನಂತರ ಅವಳು ತನ್ನ ಕೆಲಸಕ್ಕೆ ಬಂದಿರ್ತಾಳೆ. ಯಾವಾಗ ಮಗು ಏನ್ ಮಾಡ್ತಾ ಇದೆ ಅಂತ ಮಧ್ಯ ಮಧ್ಯ ಬಂದು ನೋಡ್ತಾಳೆ. ಮಧ್ಯ ಮಧ್ಯದಲ್ಲಿ ಕೂಗದ್ಯಾ ಬಂದೇ ಬಿಡ್ತಾಳೆ. ಇಲ್ಲ ಅಂದ್ರೆ ಇನ್ನು ಇದೆ ಅಂತ ಅವಳು ತನ್ನ ಕೆಲಸ ಮಾಡ್ತಾ ಇರ್ತಾಳೆ. ಯಾವಾಗ ಅದು ಕಿರ್ಚುತ್ತೆ ಆಗ್ಲೂ ಒಂದ್ಸಲಿ ಬಂದು ಹೋಗ್ತಾಳೆ. ಕಿರ್ಚಿದ ಮೇಲೆ ಅದು ಮತ್ತೆ ಅದರೊಳಗೆ ಮುಳುಗಿದ್ರೆ ಹೊಟ್ಟೋಗ್ತಾಳೆ. ಯಾವಾಗ ಎಲ್ಲಾ ಸಾಮಾನು ಚಲ್ಲಾಪಿಲ್ಲಿ ಮಾಡಿ ನೆಲದಲ್ಲಿ ಬಿದ್ದು ಕಾಲ್ ಬಡ್ದು ಹೊರಳಡಕ್ ಶುರು ಮಾಡುತ್ತೆ, ಆಗ ಅವಳು ಏನ್ ಮಾಡ್ತಾಳೆ, ಓಡಿ ಬರ್ತಾಳೆ, ಅದನ್ನ ಎತ್ಕೋತಾಳೆ. ಸಾಸಿವೆ ಸಿಡ್ದೋದ್ರು ಹೋಗ್ಲಿ, ಬಾಣ್ಲೆ ಸೀದ್ರೆ ಸೀಲಿ, ಬಂದವಳು ಕಂದನ್ನೇ ಎತ್ಕೋತಾಳೆ. ಅದು ನೋಡಿ. ಆದ್ರಿಂದ ಅವಳು ದುರ್ಗಮ. ಆದ್ರೆ ನಾವು ಹೋಗ್ಬೇಕಾಗಿಲ್ಲ ಅಂತ ಅದರ ಅರ್ಥ. ನಾವು ಕೂತ ಜಾಗದಲ್ಲಿ ಅಮ್ಮ ಅಂತ ಕೂಗಿದ್ರೆ, ಅಮ್ಮ ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ಅವಳು ಖಂಡಿತವಾಗಿ ಓಡಿ ಬಂದು ನಮ್ಮನ್ನ ಎತ್ತಿಕೊಂಡು ತನ್ನ ನೆಲೆಯಲ್ಲಿ ತಾನು ನಿಲ್ಲಿಸ್ಕೊಳ್ತಾಳೆ. ಆದ್ರಿಂದ ದುರ್ಗಮ.
ಆದ್ರಿಂದ ಎಷ್ಟೆಲ್ಲ ಮಾತುಗಳು ಅಂದ್ರೆ ಇವಾಗ ನೋಡಿ, ಇಷ್ಟು ದಿನ ನಾನು ಯಾರೊಬ್ಬರನ್ನ ಹೇಳಲ್ಲ, ಯಾಕೆಂದ್ರೆ ನಾನಾದ್ರೂ ಅದೇ ನೆಲೆಯಲ್ಲೇ ಇರೋದು. ಎಷ್ಟನ್ನ ನಾವು ಕೇಳಿಕೊಂಡಿದ್ರು, ಎಷ್ಟೆಲ್ಲ ತಿಳ್ಕೊಂಡಿದ್ರು, ಎಷ್ಟೆಷ್ಟು ವಯಸ್ಸಾಗಿದ್ರು, ಬಾಲ್ಯದಿಂದ ಅದೇ ಸಂಸ್ಕಾರ ಪಡ್ಕೊಂಡಿದ್ರು, ಈ ಪ್ರಪಂಚದ ಸೆಳೆತ ಆಗಿದೆ. ಆದ್ರಿಂದ ಅದೇನ್ ಮಾಡ್ಬಿಡುತ್ತೆ, ಮಾಯೆ ಅನ್ನೋದು ಅಷ್ಟು ಪ್ರಬಲವಾಗಿದೆ, ಅದು ನಮ್ಮನ್ನ ಎಳೆದು ಬಿಡುತ್ತೆ. ಹಾಗಾಗಿ ನಮಗೆ ಎಷ್ಟೆಲ್ಲ ಗೊತ್ತಿದ್ರೂ ಕೂಡ ದೇವರನ್ನ ಸ್ಮರಿಸಬೇಕು. ನಮಗೆ ಕಷ್ಟ ಬಂದಿದೆ, ಇವ್ರನ್ನ ಕೇಳೋಣ ಅವ್ರನ್ನ ಕೇಳೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ, ಅಲ್ಲಿ ಬೇಕಾದ್ರೆ ಅಮೇರಿಕಾವರೆಗಾದ್ರೂ ಹೋಗಿ ಸಹಾಯ ತಗೊಂಬರೋಣ ಅಂತ ಯೋಚನೆ ಮಾಡುತ್ತೆ. ಕೂತ ಜಾಗದಲ್ಲಿ ದೇವರೇ ಕಾಪಾಡು ಅಂದ್ರೆ ಅಮೇರಿಕ ಯಾಕೆ, ಯಾವ ದೇಶದಿಂದನೋ ಸಹಾಯ ತಾನೇ ಬರುತ್ತೆ. ಆದರೆ ನಮಗದ ಆಗೋದಿಲ್ಲ. ಯಾಕೆ ಅಂದ್ರೆ ಈ ಮಾಯೆಯ ಸ್ವರೂಪ ಆಗಿದೆ, ಮೋಹದ ಸ್ವರೂಪ ಆಗಿದೆ. ಆದ್ರಿಂದ ಎಷ್ಟು ಕೇಳಿದ್ರು, ಎಷ್ಟು ಹೇಳಿದ್ರು, ಎಷ್ಟೇ ಓದಿದ್ರು, ಏನೇನೇ ಮಾಡಿದ್ರು, ನಾವು ಅಂತೀವಿ ಬೇರೆಯವ್ರನ್ನ ಅವ್ರಿವ್ರನ್ನ ನೋಡಿದಾಗ, ಏನೇ ಮಾಡಿದ್ರು ಈ ಮಾಯೆ ಅಷ್ಟು ಪ್ರಬಲವಾಗಿರೋದ್ರಿಂದ ನಾವು ಮಾಡಬೇಕಾಗಿರೋದೇನು, ನಾವು ಅನೇಕ ಬಾರಿ ಹೇಳ್ಕೊಂಡಿರುವಂತೆ ಯೋ ಮೋಹಯತಿ ಭೂತಾನಿ ಸ್ನೇಹ ಪಾಶ ಅನುಬಂಧನೈಹಿ ಸರ್ಗಸ್ಯ ಸಂರಕ್ಷಣಾರ್ಥಾಯ. ಪರಮಾತ್ಮ, ಈ ಮೋಹವನ್ನ ನೀನು ಸೃಷ್ಟಿಯನ್ನ ಉಳಿಸುವುದಕ್ಕಾಗಿ ಇಟ್ಟಿದೀಯಪ್ಪ. ಈ ಮೋಹದಿಂದ ನಾನು ಮೇಲೆದ್ದು ಬರಲಾರೆ. ಈ ಮೋಹ ಅನ್ನುವಂಥ ಬ್ರಹ್ಮಾಸ್ತ್ರವನ್ನ ಈ ಪುಟಾಣಿ ಕಂದನ ಮೇಲೆ ನೀನು ಪ್ರಯೋಗ ಮಾಡಿಬಿಟ್ರೆ ಇದರಿಂದ ನಾನು ಹೇಗೆ ಮೇಲೆ ಬರಲಿ? ದೇವರೇ, ಈ ಮೋಹದಿಂದ ನೀನೇ ಬಿಡಿಸ್ಬೇಕು. ತಸ್ಮೈ ಮೋಹಾತ್ಮನೇ ನಮಃ ಅಂದಾಗ ಪರಮಾತ್ಮ ಈ ಮೋಹ ಜಾಲದಿಂದ ನಮ್ಮನ್ನ ತಾನೇ ಮೇಲೆತ್ತಿ ಹೀಗೆ ಒಯ್ದು ಬಿಡ್ತಾನೆ. ಅಷ್ಟನ್ನ ನಾವು ಮಾಡಬೇಕು. ಆದ್ರಿಂದ ದುರ್ಗಮಳು, ಅವಳಿಗೆ ಗೊತ್ತಿದೆ ಈ ಪ್ರಪಂಚ ಎಷ್ಟು ಕಷ್ಟ ಅಂತ. ದೇವಿಗೆ ಗೊತ್ತಿಲ್ವಾ ಅವಳ ಮಾಯೆ? ಆದ್ರಿಂದ ಪರಮಾತ್ಮ ಹೇಳ್ದ ನೋಡಿ, ಆದ್ರಿಂದ ನನಗೆ ಗೊತ್ತಿದೆ, ಮಮ ಮಾಯಾ ದುರತ್ಯಯ ದೈವೀಕ್ಯೇಶ, ಇದು ದೈವೀಪ್ಪ ಇದು. ಆದ್ರಿಂದ ದೈವಿಕವಾಗಿರುವಂಥದ್ದನ್ನ ಸುಲಭ ಅಲ್ಲ, ದುರತ್ಯಯ ಅಂತ ಹೇಳಿದಾನೆ, ಸುಲಭವಾಗಿ ದಾಟಕ್ಕಾಗಲ್ಲ. ಆದ್ರಿಂದ ನಾವು ಮಾಡಬೇಕಾದ್ದೇನು? ದೇವರೇ ಅಂದರೆ ಅವನು ನಮ್ಮನ್ನ ಪಾರು ಮಾಡ್ತಾನೆ. ಹಾಗಾಗಿ ಪ್ರಾಪಂಚಿಕವಾಗಿ ಇರುವಂಥ ಎಲ್ಲ ಆಕರ್ಷಣೆಗಳು, ಆದ್ರಿಂದ ಅದಕ್ಕೆ ಇದನ್ನೆಲ್ಲ ಇಟ್ಟಿರೋದು ಯಾತಕ್ಕೆ? ಈಗ ಹಿಂದೆ ಉದಾಹರಣೆ ಹೇಳಿದ್ವಿ ನೋಡಿ, ಅಮ್ಮ ತಾನು ಬೇರೆ ಕೆಲಸ ಮಾಡ್ಕೊಳ್ಬೇಕು, ಅದಕ್ಕೆ ಮಗುವಿಗೆ ಆಕರ್ಷಣೆಗಳನ್ನ ಇಟ್ಟಿದ್ದಾಳೆ. ಹಾಗೆ ಮತ್ತೆ ಒಳಗಡೆ ನಿಜವಾಗಿ ತಲೆಯನ್ನ ನೀರಲ್ಲಿ ಒತ್ತಿದ ಆ ಒಳಗಡೆ ನಿಜವಾಗಿ ನಂಗೆ ಅಮ್ಮ ಬೇಕೇ ಬೇಕು. ಕಂದ ಏನ್ ಮಾಡ್ತು? ಎಲ್ಲ ಚೆಲ್ಲಾಪಿಲ್ಲಿ ಮಾಡಿ ನೆಲದಲ್ಲಿ ಬಿದ್ದು ಕಿರ್ಚ್ತಾ, ಆಗ ಅಮ್ಮ ಓಡಿ ಬಂದ್ಲ. ಆ ರೀತಿಯಲ್ಲಿ ನಿಜವಾಗಿ ಬೇಕಾ, ಇನ್ನೂ ಪ್ರಪಂಚ ಅನುಭವಿಸ್ಬೇಕು ಅನ್ನೋ ಆಸೆ ಇದೆಯಾ? ಆಗ ದೇವಿ ಏನ್ ಮಾಡ್ತಾಳೆ? ಆ ಪ್ರಪಂಚದ ಆಕರ್ಷಣೆಯನ್ನೇ ಮುಂದೆ ಮುಂದೆ ಇಡ್ತಾಳೆ. ನಾವು ತಪಸ್ವಿಗಳ ವಿಷಯ ಬಂದಾಗ ಇಂದ್ರ ಪರೀಕ್ಷೆ ಮಾಡ್ತಾನೆ, ಅಪ್ಸರೆಯರನ್ನ ಬಿಡ್ತಾನೆ, ಏನೇನೋ ಮಾಡ್ತಾನೆ ಅಂತೆಲ್ಲ ನಾವು ಅಂತೇವಲ್ಲ, ಇದು ಸುಮ್ಮನೆ ಒಂದು ಸಾಂಕೇತಿಕ ಅಷ್ಟೇ. ತತ್ವದ ದೃಷ್ಟಿಯಿಂದ ನೋಡಿದಾಗ ಪ್ರಪಂಚದ ಆಕರ್ಷಣೆ ಎಷ್ಟು ಉಳಿದಿದೆ ಇನ್ನು ಇಲ್ಲಿ. ಕೊಳೆಯನ್ನ ಎಷ್ಟು ತೊಳ್ಕೊಂಡಿದ್ದಾನೆ. ಕನ್ನಡಿಯಲ್ಲಿ ಒಂದೇ ಒಂದು ಬಿಂದು ಕೊಳೆ ಇದ್ರೂ ನಾವು ಮುಖ ನೋಡಿದಾಗ ಆ ಕೊಳೆನೇ ಕಾಣೋದು ಮುಖದಲ್ಲಿ. ಆದ್ರಿಂದ ಆ ಬಿಂದು ಕೊಳೆನೂ ಹೋಗ್ಬೇಕಲ್ಲ, ಅದಕ್ಕಾಗಿ ಈ ಪರೀಕ್ಷೆಗಳಷ್ಟೇ. ಇದನ್ನ ನಾವು ಉದಾಹರಣೆಯಾಗಿ ನೋಡೋದಾದ್ರೆ, ಕೃಷ್ಣ ಗೋಪಿಯರಿಗೆ ಏನು ಹೇಳಿದ್ದ? ಗೋಪಿಯರೆಲ್ಲರೂ ಕೇಳಿಕೊಂಡಿದ್ರು, ಕೃಷ್ಣ ನೀನೇ ನಮಗೆ ಪತಿಯಾಗಬೇಕಪ್ಪ, ನಾವು ನಿನ್ನನ್ನ ಅನನ್ಯವಾಗಿ ಭಾವಿಸಿದೀವಿ ಕಣೋ ಅಂತ ಕೇಳ್ಕೊಂಡಿದ್ರು. ಅದಕ್ಕೆ ಅವನೇ ಅವರಿಗೆ ಕಾತ್ಯಾಯನಿ ವ್ರತವನ್ನ ಉಪದೇಶ ಮಾಡಿದ. ಅವರಿಗೆ ಯಾವ ರೀತಿ ವ್ರತ ಮಾಡಬೇಕು ಅಂತ ಹೇಳಿಕೊಟ್ಟ. ಅವರು ವ್ರತವನ್ನ ಮಾಡಿದ್ರು. ವ್ರತ ಮಾಡಿದ ಕೊನೆಯ ದಿವಸದಲ್ಲಿ, ಅಂದ್ರೆ ನಾಳೆ ವ್ರತ ಮಂಗಳ ಆಗಬೇಕು, ಇವತ್ತು ಅವರು ಎಷ್ಟು ಮಟ್ಟಿಗೆ ಇದರೊಳಗೆ, ನಾನು ಈ ಭಾವ ಹೇಳ್ತಿರೋದು, ಎಷ್ಟು ಮಟ್ಟಿಗೆ ಇದರೊಳಗಿದ್ದಾರೆ, ನನ್ನನ್ನ ನಿಜವಾಗಿ ಪತಿ ಬೇಕೇ ಬೇಕು ಅಂತ ಭಾವಿಸಿದ್ದಾರ. ಪರಮಾತ್ಮ ಪತಿ ಆಗಬೇಕು ಅಂದಾಗ ಮೊದಲಿಗೆ ನಾವು ಹೇಳಿದ್ವಲ್ಲ, ಶಿಶುಮೋಹ ಪಶುಮೋಹ ಅನ್ನಮದ ಅರ್ಥಮದ ಅಖಿಲ ವೈಭವದ ಎಲ್ಲ ತೊಳಿಬೇಕು ತಾನೆ. ಎಷ್ಟು ತೊಳೆದಿದ್ದಾರೆ. ಇದನ್ನ ಸಾಂಕೇತಿಕವಾಗಿ ಕಥೆ ಇದ್ರೆ, ಇವತ್ತು ಕೃಷ್ಣನನ್ನ ಆಡ್ಕೊಳ್ಳೋ ವಿಷಯವಾಗಿ ಅದಿದೆ. ವಸ್ತ್ರವನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟ, ನಿರ್ವಸ್ತ್ರರಾಗಿ ಹೊರಗೆ ಬನ್ನಿ ಅಂದ, ಕೈ ಮೇಲೆತ್ಕೊಂಡು ಬನ್ನಿ ಅಂದ. ಅಂದ್ರೆ ಎಷ್ಟು ಮಟ್ಟಿನ ದೇಹ ಭಾವ ಕಳ್ಕೊಂಡಿದ್ದಾರೆ. ಪರಮಾತ್ಮ ಹೊಂದಬೇಕಾದ್ರೆ ಶಿಶುಮೋಹ ಇದೆ ದೇಹ ಭಾವ ಅಂದ್ರೆ ಮೋಹಗಳು. ಆ ಮೋಹಗಳನ್ನ ಎಷ್ಟು ತೊಳ್ಕೊಂಡಿದ್ದಾರೆ.
ಮದಗಳನ್ನ ಎಷ್ಟು ತಳ್ಕೊಂಡಿದ್ದಾರೆ. ಅದಕ್ಕೆ ಮೇಲಿಂದ ಬರ್ತಿರೋದು ನೋಡಿ, ನಿರ್ಮೋಹ ಮೋಹನಾಶಿನಿ, ನಿರ್ಮದ ಮದನಾಶಿನಿ, ನಿರ್ಮಮ ಮಮತಾಹಂತ್ರಿ. ಅದನ್ನ ನಾವು ಕಳ್ಕೊಂಡಿದ್ದಾಗ ಪರಮಾತ್ಮ ಸುಲಭನಾಗುತ್ತಾನೆ. ಅದನ್ನ ಪರೀಕ್ಷೆ ಮಾಡ್ದ. ಆಗ ಅವರು ಮೊದಲಿಗೆ ಸ್ವಲ್ಪ ಅಂದ್ರುವೆ ಅವರಿಗೆ ಗೊತ್ತಾಯ್ತು ನಿಜವಾಗಿ ಅವರಿಗೆ ಬೇಕಿರೋದು ಪರಮಾತ್ಮ. ಕೈ ಎತ್ತಿ ಬಂದ್ಬಿಟ್ರು. ಆಗ ಅವನಿಗೆ ಗೊತ್ತಾಯ್ತು, ತಗೊಳ್ಳಿ ನಿಮಗೆ ವರ ಕೊಟ್ಟಿದ್ದೀನಿ ಅಂದ. ವರ ಕೊಟ್ಟಿದ್ದೀನಿ ಅಂದ ಮೇಲೆ ಯಾವತ್ತೂ ಕೊಡ್ತೀನಿ ಅಂದ, ಈಗಲೇ ಕೊಡ್ಲಿಲ್ಲ. ಅಲ್ಲೂ ನೋಡಿ ಮತ್ತೆ ಹೆಂಗೆ ಪರೀಕ್ಷೆ ಬಿಟ್ಟಿದ್ದಾನೆ. ಹಾಗೆ ಪರೀಕ್ಷೆ ಬಿಟ್ಟವನು ಒಂದು ದಿವಸ ಇವರು ಇದು ಮುಗಿಸಿರೋದು ಯಾವತ್ತು? ಮಾರ್ಗಶಿರ ಮಾಸದಲ್ಲಿ. ಮಾರ್ಗಶಿರ ಮಾಸದಲ್ಲಿ ವ್ರತ ಮುಗಿಸಿದ್ದಾರೆ. ಶರದ್ ಋತು ಮಾರ್ಗಶಿರ ಆದ್ಮೇಲೆ ಪುಷ್ಯ, ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತಿಕ್, ಆಶ್ವಯುಜ ಮಾಸ. ಎಷ್ಟು ದೂರ? ಆಲ್ಮೋಸ್ಟ್ ವರ್ಷ. ಅಷ್ಟು ಕಾಲ ಅವರನ್ನು ಕಾಯಿಸಿದ್ದಾನೆ. ಅಲ್ಲಿಯವರೆಗೆ ಅವರ ಹೃದಯದ ತಲ್ಲಣ ಏನಿದೆ ಗಮನಿಸ್ತಾ ಇದ್ದಾನೆ. ಮೊದಲೇ ಪರೀಕ್ಷೆ ಮಾಡಿದ್ದಾನೆ. ಗೆದ್ದಿದ್ದಾರೆ. ನಾವು ನಿನ್ನೆ ನೋಡಿದ್ವಿ ನೋಡಿ, ಗೆದ್ದಿದ್ದೀನಿ, ಸಾಕ್ಷಾತ್ಕಾರ ಆಗಿದೆ ಅಂತ ಜಪ ಮಾಡೋದು ನಿಲ್ಲಿಸಬಾರದು. ಧ್ವಜದತ್ತನ ವಿಚಾರದಲ್ಲಿ ನೋಡಿದ್ವಿ. ಜಪ ಮಾಡೋದು ನಿಲ್ಲಿಸಬಾರದು, ಸ್ಮರಣೆ ಮಾಡೋದು ನಿಲ್ಲಿಸಬಾರದು, ಪೂಜೆ ಮಾಡ್ತಾ ಇರಬೇಕು, ಅನುಷ್ಠಾನ ಯಾವುದು ನಿಲ್ಲಿಸಬಾರದು. ಹಾಗೆ ಇವನು ಪರೀಕ್ಷೆ ಮಾಡ್ತಾ ನೋಡ್ತಾ ಇದ್ದಾನೆ. ಒಂದು ದಿವಸ, ಯಾವತ್ತು ಅಂತ ಹೇಳಿಲ್ವಲ್ಲ, ಒಂದು ದಿವಸ ಸುಮ್ಮನೆ ಕೊಳಲು ಹಿಡಿದು ಊದುವುದಕ್ಕೆ ಆರಂಭ ಮಾಡ್ದ. ಯಾರ್ಯಾರು ಹೇಗಿದ್ರು ಹಾಗಾಗೆ ಓಡಿ ಬಂದ್ರು. ಇದು ನಮಗ್ ಗೊತ್ತಿದೆ. ಆದ್ರೆ ನಾವು ಭಾವಿಸಬೇಕಾದ್ದು ಅದನ್ನ ಮತ್ತೆ ಮತ್ತೆ ಮನನ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸು ಆ ರೀತಿ ಸಿದ್ಧ ಆಗಬೇಕು. ಬಂದವರೆಲ್ಲ ಬಂದ್ರಾ? ಹೇಗೆ ಬಂದಿದ್ದಾರೆ ನೋಡ್ತಾ ಇದ್ದಾನೆ. ಯಾರಲ್ಲೂ ದೇಹ ಭಾವ ಇಲ್ಲ. ತಲೆ ಮೇಲೆ ಹಾಕೊಳ್ಳೋ ಒಡವೆನ ಕಾಲ್ಗೆ ಹಾಕೊಂಡಿದ್ದಾಳೆ, ಸೊಂಟ ಕಟ್ಕೊಳ್ಳೋದನ್ನ ಇನ್ನೆಲ್ಲೋ ನೇತ್ ಹಾಕೊಂಡಿದ್ದಾಳೆ, ಒಂದ್ ಕಣ್ಕಪ್ಪಿಟ್ಟಿದ್ದಾಳೆ, ಇನ್ನೊಂದು ಕಣ್ಕಪ್ಪೆ ಇಟ್ಟಿಲ್ಲ, ಒಂದ್ ಕಡೆ ಪೌಡರ್ ಮೆತ್ತಿದ್ದಾಳೆ, ಇನ್ನೊಂದ್ ಕಡೆ ಮೆತ್ತೆ ಇಲ್ಲ, ಏನೇನೋ ಮಾಡ್ಕೊಂಡಿದ್ದಾರೆ. ರೌಕೆನ ಎಲ್ಲೋ ಹಾಕೊಂಡಿದ್ದಾಳೆ, ಎಲ್ಲ ಹಾಕೋಬೇಕು ಅಲ್ಲಿ ಹಾಕೊಂಡಿಲ್ಲ. ಅಂದ್ರೆ ದೇಹ ಭಾವ ಕಿಂಚಿತ್ತಿಲ್ಲ. ಇದನ್ನೆಲ್ಲ ವರ್ಣನೆ ಮಾಡಿರೋದು ನೋಡಿ ನಾವು ಹೇಸಿಗೆ ಮಾಡ್ಕೊಳ್ತೇವೆ. ನಾವು ಭಾವಿಸಬೇಕಾದ ಒಳಮರ್ಮ ನೋಡಿ. ಹಾಗೆಲ್ಲ ಬಂದು ನಿಂತ್ಕೊಂಡಿದ್ದಾರೆ. ಕೊಳಲು ನಿಲ್ಲಿಸ್ಬಿಟ್ಟ. ಅವರೆಲ್ಲರೂ ಬಂದು ನಿಂತ್ಕೊಂಡಾಗ ಕೊಳಲು ಊದೋದು ನಿಲ್ಲಿಸ್ದ. ಏನ್ ಭಾವ ಇದೆ ನೋಡೋಣ ಅಂತ ಎಲ್ಲರೂ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ. ಯಾರೊಳಗೆ ಕೃಷ್ಣನನ್ನ ಹೊರತುಪಡಿಸಿದ ಹೃದಯದ ಉಸಿರು ಇಲ್ಲ. ಆಗ ಜೋರಾಗಿ ಬೈಯಕ್ ಶುರು ಮಾಡ್ದ. ಬುದ್ಧಿ ಇರೋರ ನೀವು, ಹೆಂಗಸರ ನೀವು, ಮಾನ ಮರ್ಯಾದೆ ಇದೆಯಾ ನಿಮಗೆ? ಈ ರೀತಿ ಬೈತಾ ಇದ್ದಾನೆ. ಸುಮ್ಮನೆ ಮಾತಲ್ಲ, ಚೆನ್ನಾಗಿ ಬೈತಾ ಇದ್ದಾನೆ. ಆಗ ಏನಮ್ಮ ಹೊತ್ತು ಗೊತ್ತು ಬೇಡವಾ? ರಾತ್ರಿ ಕತ್ತಲೇನಲ್ಲಿ ಮನೆ ಬಿಟ್ಟು ನೀವೆಲ್ಲ ಗೃಹಿಣಿಯರು, ಏನಾಗಿದೆ ನಿಮ್ಗೆ? ಹೀಗ್ ಬಂದಿದ್ದೀರಲ್ಲ, ಹೋಗಿ ಮನೆಗೆ ಅಂತ ಇದ್ದಾನೆ. ಆಗ ಒಬ್ಬ ಗೋಪಿ ಧೈರ್ಯ ಮಾಡಿ ನಿಂತ್ಕೊಂಡು ಹೇಳಿದ್ಲು, ಕೃಷ್ಣ ನಮಗೆ ಇಷ್ಟು ಮೋಹವನ್ನ ಉಂಟು ಮಾಡಿ ನೀನೇ ಬೇಕು ಅನ್ನುವ ಭಾವವನ್ನ ತುಂಬಿ ಈಗ ಹೋಗು ಅಂತೀಯಲ್ಲ ಕೃಷ್ಣ, ಇಲ್ಲಿಂದ ನಾವು ಒಂದು ಹೆಜ್ಜೆ ಎತ್ತಿಡಲಾರೆವಪ್ಪ, ಒಂದು ಇರುವೆ ಕಾಳಿನಷ್ಟು ಕಾಲು ಸರಿಸಲಾರೆವೋ ಕೃಷ್ಣ, ನಿನ್ನನ್ನಗಲಿ ನಾವು ಇರಲಾರೆವಪ್ಪ ಅಂತ ಹೇಳಿದ ತಕ್ಷಣ ಅವರ ಪಕ್ಕಕ್ಕೆ ಧುಮುಕಿದ. ಎಷ್ಟು ಜನ ಗೋಪಿಯರಿದ್ದಾರೆ? ಅಷ್ಟು ಗೋಪಿಯರಾದ. ಅಂದ್ರೆ ಅನುಗ್ರಹ ನೋಡಿ. ನಾನು ಹೇಳ್ತಾ ಇರೋದು ನಮ್ಮನ್ನ ಯಾವುದು ದೂರ ಮಾಡುತ್ತೆ? ದುರ್ಗಮ. ಆ ದುರ್ಗಮ ಅನ್ನೋದಕ್ಕೆಲ್ಲ ಇಟ್ಟಿದ್ದಾನೆ. ಆದರೆ ಹಾಗೆ ಪಕ್ಕ ನಿಂತವನು ಅವರ ಜೊತೆಯಲ್ಲೇ ಇದ್ದಾನೆ. ಯಾರ್ಯಾರು ಯಾವ್ಯಾವ ರೀತಿ ಭಾವಿಸಿದ್ದಾರೆ ಅವರವರಿಗೆ ಹಾಗೇ ಪ್ರೀತಿ ಕೊಟ್ಟಿದ್ದಾನೆ. ಭುಜದ ಮೇಲಿಂದ ಕೈ ಜೋಡಿಸ್ಕೊಳ್ಳಿ ಅಂತವ್ರಿಗೆ ಹಾಗೆ, ಕೆನ್ನೆಗೆ ಕೆನ್ನೆ ಸೇರಿಸ್ಲಿ ಅಂದವ್ರಿಗೆ ಹಾಗೆ, ಯಾರ್ಯಾರಿಗೆ ಹೇಗೆ ಬೇಕೋ ಹಾಗೆ ಮಾಡಿದ್ದಾನೆ. ಹಾಗೇ ಇರುವಾಗ ಎಲ್ಲರೂ ತನ್ಮಯರಾಗಿದ್ರೆ ಕೃಷ್ಣಂಗೆ ನನ್ನ ಕಂಡ್ರೆ ಪ್ರೀತಿ ಜಾಸ್ತಿ ಅಂತ ಒಬ್ಬಳ ಮನಸ್ಸಲ್ಲಿ ಬಂತಲ್ಲ, ಅದು ಬಂದಿದ್ದೆ ಕೃಷ್ಣಮಾಯ. ನೋಡಿ, ದುರ್ಗಮ ಹೇಗೆ ದುರ್ಲಭ ಮಾಯ ಆದ ತಕ್ಷಣ ಇವರಿಗೆ ಗೊತ್ತಾಯ್ತು, ಓಹೋ ತಪ್ಪಾಯ್ತು. ಆದ್ರಿಂದ ಅವ್ರೇನ್ ಮಾಡಿದ್ರು? ಕೃಷ್ಣ ಕೃಷ್ಣ ಅಂತ ಕೂಗೋದಕ್ಕೆ ಆರಂಭ ಮಾಡಿದ್ರು. ಉತ್ತರ ಕೊಡಲಿಲ್ಲ. ಕೃಷ್ಣ ಅಂತ ಕೂಗೋದು ನಿಜಾನಾ? ಮತ್ತೆ ಅವರಲ್ಲಿ ಇದೆಯಾ? ಈಗೇನು ಮಾಡಿದ ಇವರೆಲ್ಲ ನಮಗೆ ಗೊತ್ತಿದೆ. ಅದು ಮತ್ತೆ ಮತ್ತೆ ನಾನು ನೆನಪು ಮಾಡಿಕೊಡುದು. ಕೃಷ್ಣನ ಅಭಿನಯ ಮಾಡಿದ್ರು. ಏನು ಯಾವ ರೀತಿ ಹುಚ್ಚಾಗ್ಬಿಟ್ರು ಅಂದ್ರೆ ಅವರು ಕೂಗ್ಕೊಳ್ತಾ ಕೃಷ್ಣನನ್ನ
ಮಲ್ಲಿಗೆ ನೀ ನೋಡಿದ್ಯೇನೆ, ತುಳಸಿ ನೀ ನೋಡಿದ್ಯೇನೆ, ಕೃಷ್ಣನನ್ನ ನೋಡಿದ್ಯೇನೆ ಅಂತ ಕಂಡ ಗಿಡ ಮರ ಎಲ್ಲರನ್ನ ಕೇಳ್ತಾ ಇದ್ದಾರೆ. ಹಾಗೆ ಕೇಳ್ತಾ ಕಣ್ಣೀರು ಧಾರೆ ಸುರಿಸ್ತಾ ಹೋಗ್ತಾ ಇದ್ದಾರೆ. ಕೃಷ್ಣ, ನಮಗೆ ಗೊತ್ತಿದೆ ಕಣೋ, ನೀನು ಕೃಷ್ಣ ಅಂದ್ರೆ ವಸುದೇವ ದೇವಕಿಯರ ಯಶೋದೆ ನಂದರ ಮಗನಲ್ಲ. ಭೂಭಾರವನ್ನ ಹೋಗಿಸೋದಕ್ಕೋಸ್ಕರ ಬ್ರಹ್ಮ ಬೇಡಿಕೊಂಡಾಗ ನಿಖಿಲ ಜೀವಿನಾಂ ಅಂತರಾತ್ಮ ದೃಕ್ ನೀನು ವಿಖನ ಸಾರ್ಥಿತೋ ವಿಶ್ವಗುಪ್ತಯೇ. ಬ್ರಹ್ಮ ಬೇಡ್ಕೊಂಡಿದ್ದಕ್ಕೆ ಪ್ರಪಂಚದ ರಕ್ಷಣೆಗೆ ಬಂದ ಪರಮಾತ್ಮ ನೀನು ಅಂತ ನಾವು ತಿಳ್ಕೊಂಡಿದ್ದೇವಪ್ಪ. ಕೈ ಬಿಡಬೇಡುವೋ ಕೃಷ್ಣ ಅಂತ ಕಣ್ಣೀರು ಸುರಿಸ್ತಾ ಬರ್ತಾ ಇದ್ದಾರೆ. ದಾರಿಯಲ್ಲಿ ಹುಡುಕ್ತಾ ಇದ್ದಾರೆ. 2 ಜೋಡಿ ಹೆಜ್ಜೆ ಕಾಣಿಸ್ತು. ಆಹಾ, ಏನು ಧನ್ಯರು. ನೋಡಿದ್ಯಾ, ಕೃಷ್ಣನ್ ಜೊತೆ ಒಬ್ಳು ಹೋಗಿದ್ದಾಳೆ. ಕೃಷ್ಣ, ಅವಳು ಎಷ್ಟು ಧನ್ಯಳು, ನಿನ್ನನ್ನು ಎಷ್ಟು ಮಟ್ಟಿಗೆ ಭಾವಿಸಿದ್ದಾಳೋ ಅಂತ ಭಾವಿಸ್ತಾ ಇದ್ದಾರೆ. ಹಾಗೆ ನೋಡುವಾಗ ಒಂದು ಕಡೆಯಲ್ಲಿ 2 ಹೆಜ್ಜೆ ಕಾಣ್ತಾ ಇದೆ, ಒಂದು ಕಡೆಯಲ್ಲಿ ಭಾರವಾಗಿ ಹೆಜ್ಜೆ ಊರಿರೋದು ಕಾಣುತ್ತೆ. ಆಗ ಇವ್ರು ಅನ್ಕೋತಾರೆ, ಇವಳೇನೋ ಕೃಷ್ಣನ ಕೇಳಿದಾಳೆ, ಆ ಮರದ ಮೇಲಿರೋದು ಬೇಕು ಅಂತ, ಆದ್ರಿಂದ ಕೃಷ್ಣನ ಪಾದ ಭಾರವಾಗಿ ಊರಿದೆ, ಅದನ್ನ ಹತ್ತಿ ಕಿತ್ತು ಕೊಟ್ಟಿದ್ದಾನೆ, ಹೀಗೆಲ್ಲ ಭಾವಿಸ್ಕೊಳ್ತಾ ಇದ್ದಾರೆ. ಅಯ್ಯೋ ಕೃಷ್ಣ, ಸಿಕ್ಕಿದವನು ಜಾರಿ ಹೋದಿಯಲ್ಲೋ ಅಂತ ಒದ್ದಾಡ್ತಾ ಇದ್ದಾರೆ. ಆದ್ರಿಂದ ಹಾಗೆ ಅವರು ಕಣ್ಣೀರು ಸುರಿಸ್ತಾ ಗೋಳಾಡ್ತಾ ಇರುವಾಗ ಇವಳು ಒತ್ತುಕೊಂಡು ಓಡಿ ಬರ್ತಾ ಇದ್ದಾಳೆ. ಹೇಳ್ತಾಳೆ, ಏನಾಯ್ತು, ಎಲ್ಲಿ ನೀನೇ ಧನ್ಯಮ್ಮ ಅಂದ್ರೆ, ಇಲ್ಲ ನಾನು ಧನ್ಯ ಅಲ್ಲ. ನಾನು ಅನ್ಕೊಂಡೆ, ಕೃಷ್ಣ ನನ್ನೊಬ್ಬಳನ್ನ ನಿಮ್ಮಿಷ್ಟು ಜನರಿಂದ ದೂರ ತಂದಿದ್ದಾನೆ, ನಾನೇ ಕೃಷ್ಣನ ಅನುಗ್ರಹಕ್ಕೆ ಪಾತ್ರಳು, ನನ್ನಂಥ ಧನ್ಯಳು ಇನ್ನೊಬ್ಬಳು ಇಲ್ಲ ಅಂತ ನಾನು ಭಾವಿಸ್ಕೊಂಡೆ. ಆ ಭಾವನೆ ಬಂದಾಗ ನನ್ನ ಮನಸ್ಸಿನಲ್ಲಿ ಅನ್ನಿಸ್ತು, ಕೃಷ್ಣ ಎಷ್ಟು ದೂರ ನಡೆಸ್ತೀಯಪ್ಪ, ನಂಗೂ ನಡೆದು ಸಾಕಾಗೋಗಿದೆ, ಕಾಲೆಲ್ಲ ನೋಯ್ತಿದೆ ಅಂದ್ಲು. ಹೌದಾ ಪಾಪ, ಬಾ ನನ್ನ ಮೇಲೆ ಕೂತ್ಕೋ ಅಂತ ಬಗ್ಗದ. ಭುಜದ ಮೇಲೆ ನಾನು ಹತ್ತಿದೆ. ನಾನು ಅವನು ಎದ್ದವನು ನೋಡಿದ್ರೆ ದುಬುಕ್ಕಂತ ನನ್ನ ಬೀಳಿಸಿ ಮಾಯ ಆಗಬಿಟ್ಟ. ನಾನು ನೆಲದ ಮೇಲೆ ಬಿದ್ದೆ ಅಂತ ಕಣ್ಣೀರು ಸುರಿಸ್ತಾ ಬರ್ತಾ ಇದ್ದಾಳೆ. ಅಂದ್ರೆ ಪರಮಾತ್ಮ ನೋಡಿ, ದುರ್ಲಭ ದುರ್ಗಮ ಅನ್ನುವಾಗ ಯಾವ ರೀತಿಯಲ್ಲಿ ಪರಮಾತ್ಮ ಪರೀಕ್ಷೆಗಳನ್ನ ಒಡ್ಡಿದ್ರು, ಆನಂತರ ಮತ್ತೆ ಅವರೆಲ್ಲರೂ ಒಗ್ಗಟ್ಟಾಗಿ ಗೋಪಿಕಾ ಗೀತೆಯನ್ನು ಹಾಡುವಾಗ ತಾಸಾಂ ಆವಿರಭೂತ್ ಶೌರಿಹಿ ಸ್ಮಯಮಾನ ಮುಖಾಂಬುಜಃ ಸಾಕ್ಷಾತ್ ಮನ್ಮಥಃ ಪೀತಾಂಬರಧರ ಸ್ರಗ್ವಿ. ಪೀತಾಂಬರವನ್ನ ಉಟ್ಟು ವನಮಾಲೆಯನ್ನ ಧರಿಸಿರುವ ಮನ್ಮಥನಿಗೆ ಮನ್ಮಥನಾದ ಪರಮಾತ್ಮ ಅವರೆದುರಿಗೆ ಕಾಣಿಸಿಕೊಂಡ. ನೋಡಿ, ಎಲ್ಲಿ ದುರ್ಗಮ ಸುಗಮ, ದುರ್ಲಭ ಸುಲಭ, ಆ ರೀತಿಯಲ್ಲಿ ಪರಮಾತ್ಮನನ್ನ ಹೊಂದಕ್ಕೆ ನಮ್ಮಲ್ಲಿ ಎಷ್ಟು ಮಟ್ಟಿನ ಆಳವಾದ ಸೆಳೆತ ಇದೆ. ನಮ್ಮ ಆಕರ್ಷಣೆ ಎಲ್ಲ ನೋಡಿ, ಎಲ್ಲ ರೆಡಿಯಾಗಿರ್ತೀವಿ ಸತ್ಸಂಗಕ್ಕೆ ಹೋಗ್ಬೇಕು ಅಂತ. ಯಾರೋ ಬಂದು ನೋಡ್ರಿ, ಇವತ್ತು ಒಂದೇ ದಿವಸ ಅಂತೆ ಮಾಲು ಇರೋದು, ಇವತ್ತು ಕೊನೆ ದಿವಸ ಅಂತೆ, ಎಲ್ಲ ಸೇಲ್ಸು ಮುಗಿದೋಗುತ್ತಂತೆ ಅಂತ ಕರೆದ ತಕ್ಷಣ ಆಯ್ತು ನಡೀರಿ ಅಂತ ಆ ಕಡೆ ಹೊರಟೋಗುತ್ತೆ ಹೊರತು ಮನಸ್ಸು ಸತ್ಸಂಗದ ಕಡೆಗೆ ಬರಲ್ಲ. ಅಂದ್ರೆ ನಮ್ಮ ಸೆಳೆತ ಯಾವ ರೀತಿ ಇದೆ ಅದನ್ನ ಇಲ್ಲಿ ತೋರಿಸ್ತಾ ಇರೋದು. ಆದ್ರಿಂದ ಆ ರೀತಿ ಸೆಳೆತ ಇದ್ದಾಗ ದುರ್ಗಮ, ಅದೇ ನಾವು ಜಾರಿ ಹೋಗ್ತಾ ಇರುತ್ತೆ. ಆ ಜಾರಿ ಹೋಗೋದನ್ನ ಬಲವಾಗಿ ಹಿಡ್ಕೊಂಡ್ವಾ, ಖಂಡಿತ ನಮ್ಮನ್ನ ಎಂದೆಂದಿಗೂ ಬಿಡಲ್ಲ. ಒಂದು ಸಲ ಅಲ್ಲ, ಎಂದೆಂದಿಗೂ ಬಿಡಲ್ಲ. ಎಂದೂ ಜಾರದಂತೆ ನಾವಿವಾಗ ಹೇಳಿದ್ವಲ್ಲ, ಹೃದಯದ ಒಳಗೆ, ಕಣ್ಣುರೆಪ್ಪಿನ ಒಳಗೆಲ್ಲ, ಹೃದಯದ ಒಳ ಕೋಣೆಯಲ್ಲಿಟ್ಟು ಕಾಪಿಡ್ತಾನೆ, ರಕ್ಷಿಸ್ತಾನೆ. ಅದು ಪರಮಾತ್ಮನ ಒಂದು ಕೃಪೆಯ ಪಾರಮ್ಯ. ಅದನ್ನು ನಾವು ಗಳಿಸಬೇಕು. ಅದಕ್ಕಿರೋದೇನು, ದೇವರೇ ದೇವರೇ ಅಂತ ಕರುಣೆ ತೋರು ಅಂತ ಬೇಡುವುದರ ಹೊರತುಪಡಿಸಿ ಬೇರೊಂದು ನಮಗೆ ಆಸರೆ ಇಲ್ಲ. ಹಾಗಾಗಿ ಆ ಪರಮಾತ್ಮನನ್ನ ನಾವು ಕರುಣಾಮಯನಾಗಿ ಭಾವಿಸ್ತಾ ಕರುಣೆಯನ್ನ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಹಾಗಾಗಿ ದೇವಿ ದುರ್ಲಭಳು ದುರ್ಗಮಳು ಆಗಿದ್ದರು. ತಾಯಿ, ನಿನ್ನ ಹೊರತು ನನಗಿಲ್ಲ, ಇದು ನಿನ್ನ ಕಂದ ಅಮ್ಮ, ನನಗೇನು ಗೊತ್ತಿಲ್ಲ, ನನ್ನನ್ನು ಕಾಪಾಡು, ಒಂದು ಅರಿಯದೆಯನ್ನ ಕಾಯಬೇಕೋ ಸ್ವಾಮಿ ಎಂಬುದಾಗಿ ಆ ಪರಮಾತ್ಮನನ್ನ ಬೇಡ್ಕೊಳ್ತಾ ಇದ್ರೆ, ಮಗುವಿನಂಥ ಮನಸ್ಸನ್ನ ನಾವು ಹೊಂದಿದ್ರೆ, ಮಗುವಿನ ಮನಸ್ಸು ತೋರಿಸಿದ್ವಲ್ಲ, ಪರಮಾತ್ಮ ಸುಲಭನೇ ಸುಗಮನೇ ಅನ್ನುವ ತತ್ವವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಆದ್ರಿಂದ ದುರ್ಲಭ ದುರ್ಗಮ, ಆದ್ದರಿಂದಲೇ ಅವಳೇನು ದುರ್ಗಾ. ಯಾರು ನಿರಪಾಯ ನಿರತ್ಯಯಳು ಆಗಿ
ದುರ್ಲಭಳು ದುರ್ಗಮಳು ಆಗಿದ್ದಾಳು. ಆ ಕಾರಣನೇ ಅವಳೇನು ದುರ್ಗಾ. ದುರ್ಗಾ ಅಂದಾಗ ಯಾವುದನ್ನು ಸುಲಭವಾಗಿ ನಾವು ಪಡೆಯಲಿಕ್ಕೆ ಆಗದೇ ಇರುವಂಥ ಒಂದು ಸ್ಥಿತಿ ಇದ್ದರೂ ಕೂಡ ಅವೆಲ್ಲವನ್ನ ಸದೆ ಬಡಿದು ಹಾಕಬಲ್ಲ ಒಂದು ಚೈತನ್ಯ ಶಕ್ತಿ ಅವಳು. ಆದ್ರಿಂದ ದುರ್ಗಾ. ಆದ್ರಿಂದ ನಮಗೆ ಯಾವುದೇ ವಿಧವಾದ ಕಷ್ಟ ಬಂದರೂ ನಾವು ನೆನೆಯಬೇಕಾದ್ದು ದುರ್ಗಾ ದುರ್ಗಾ ದುರ್ಗಾ. ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ ಯಾರು ಆಶ್ರಮದಿಂದ ಹೊರಗೆ ಹೊರಟಾಗಲೂ ದುರ್ಗಾ 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 ಅಂತ ಹೇಳಿ ಕಳಿಸೋ ಪದ್ಧತಿ ಇದೆ. ನಾವುಗಳು ಕೂಡ ಇದನ್ನ ಅನುಷ್ಠಾನ ಮಾಡಿಕೊಳ್ಬೇಕು. ಯಾರೋ ನಮ್ಗೆ ಏನೋ ಶಾಪ ಹಾಕಿರ್ತಾರೆ, ಹೋಗ್ತೀಯಾ ಹೋಗು ನೋಡ್ತೀನಿ ಅಂತ ಅಂದಿರ್ತಾರೆ ಅನ್ನಿ. ಈಗ ನಾವು ಹೇಳಿದ್ವಲ್ಲ, ಪರಮಾತ್ಮ ಅದರ ಮೇಲೆ ಕಾಲಿಟ್ಟು ರಕ್ಷಿಸ್ತಾನೆ. ಹಾಗೆ ನಾಲಿಗೆ ಸರಸ್ವತಿಯ ವಾಸಸ್ಥಾನ. ಆ ಸರಸ್ವತಿ ಏನ್ ಮಾಡ್ತಾಳೆ, ಯಾರೋ ಆಡಿದರಲ್ಲ, ನಿನಗಾಗಲಿ ನೋಡು ಹೋಗು ನೀನು ಅಂತ ಅಂದಿದಾರಲ್ಲ, ಆ ಅಂದಿದ ಮಾತನ್ನ ಆ ದುರ್ಗಾ ಅನ್ನುವ ನಾಮ ಏನು ಮಾಡುತ್ತೆ, ನಾಲಿಗೆಯನ್ನ ಅದುಮಿ ಆ ಕೆಟ್ಟ ಶಬ್ದ ಬರೋದಿದೆಯಲ್ಲ ಅದು ಬರದಂತೆ ತಡೆದು, ಯಾವ ಒಂದು ವಿಪತ್ತು ನಮಗೆ ಬರೋದಾಗಿದೆಯೋ ಆ ವಿಪತ್ತನ್ನ ಪರಿಹರಿಸಿ ನಮ್ಮನ್ನ ಕಾಯುತ್ತೆ. ಹಾಗಾಗಿ ಯಾವ ದೇವಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿಯೋ ಅವಳೇ ದುರ್ಗಾ ತ್ರಿಪುರ ಸುಂದರಿ. ಆದ್ರಿಂದ ನಾಲಿಗೆಯಲ್ಲಿ ಬರುವಂಥ ಅಪಶಬ್ದಗಳೇನಿದೆ, ನಾಲಿಗೆಯಿಂದ ಕೊಡುವಂಥ ಶಾಪಗಳೇನಿದೆ, ಅವುಗಳನ್ನ ನಿವಾರಣೆ ಮಾಡುವ ಶಕ್ತಿ ಯಾರಿಗಿದೆ? ದುರ್ಗಾ. ಆದ್ರಿಂದ ನಮ್ಮ ನಾಲಿಗೆಯಲ್ಲಿ ದುರ್ಗಾ ದುರ್ಗಾ. ಅದಕ್ಕೆ ನಾವು ದುರ್ಗಾ ದ್ವಾತ್ರಿಂಶನ್ ನಾಮಮಾಲ ನೋಡಿದೇವಲ್ಲ, ಪಠನ ಮಾಡಿದ್ದೇವೆ, ಮುಂದೆ ಮಾಡೋಣ. ಆದ್ದರಿಂದ ಆ ದುರ್ಗಾ ಎನ್ನುವ ನಾಮಕ್ಕೆ ಆ ಶಕ್ತಿ ಇದೆ. ಇನ್ನು ಲಕ್ಷ್ಮಿ ಹೃದಯದಲ್ಲಿ ವಾಸ ಮಾಡುವಂಥವಳು. ಬಾಯಿ ಬಿಟ್ಟು ಹೇಳಲಿಲ್ಲ. ಕೆಲವರು ಇರ್ತಾರೆ, ಮುಖದಲ್ಲಿ ಸ್ನೇಹವಾಗೇ ಇರ್ತಾರೆ, ಬಾಯಲ್ಲಿ ಬೆಣ್ಣೆನೇ ಮಾತಾಡ್ತಿರ್ತಾರೆ, ಒಳಗಡೆ ಮಾತ್ರ ಮಸಲತ್ತು ಮಾಡ್ತಿರ್ತಾರೆ. ನಮ್ಮ ನಾಶ ಹೇಗೆ ಸಾಧ್ಯ? ಒಳಗಡೆನೇ ಮಸಲತ್ತು ಮಾಡ್ತಿರ್ತಾರೆ. ಯಾವ ರೀತಿಯಾದರೂ ನಮ್ಮನ್ನ ಧ್ವಂಸ ಮಾಡಬೇಕು, ನಾವು ಅಭಿವೃದ್ಧಿಗೆ ಬರಬಾರದು. ಆ ರೀತಿಯಾದ ಬಾಧೆಯನ್ನ, ಹಿಂಸೆಯನ್ನ ಕೊಡ್ತಾ ಇರ್ತಾರಲ್ಲ, ಒಳಗಡೆನೆ ಭಾವಿಸ್ತಿರ್ತಾರಲ್ಲ, ಅವರಿಗೆ ಲಕ್ಷ್ಮಿ ಹೃದಯಗತಳಾದವಳು, ಪರಮಾತ್ಮನ ಹೃದಯಗತಳಾದವಳು. ಹಾಗೆ ಹೃದಯಗತಳಾಗಿ ನಿಂತು ಆ ದುರ್ಗಾದೇವಿ ಏನು ಮಾಡ್ತಾಳೆ, ಅವರ ಹೃದಯದಲ್ಲಿ ಬರುವ ಆ ಅಪಚಿಂತನೆಗಳು, ಮಾಡಬಾರದ ದುರ್ಭಾವನೆಗಳು, ದುಶ್ಚಿಂತನೆಗಳು, ಅವುಗಳನ್ನೆಲ್ಲ ತರಿದು ಎಸಿತಾಳೆ. ಆದ್ದರಿಂದ ಎರಡನೆಯದಾಗಿ ದುರ್ಗಾ. ಆ ದುರ್ಗಾ ಎನ್ನುವ ಸ್ಮರಣೆಯನ್ನ ನಾವು ಮಾಡಿದಾಗ ಮಹಾಲಕ್ಷ್ಮಿಯಾಗಿ ಅವಳು ನಮ್ಮ ಸಂರಕ್ಷಣೆಗೆ ಬರ್ತಾಳೆ. ಇನ್ನು ಕೈಗಳನ್ನ ಸಂಧಿಗೊಂದಿಗಳಲ್ಲೆಲ್ಲ ಹೇಳಿರ್ತಾರೆ. ನಾವು ದಿನ ಬೆಳಗಾದ್ರೆ ಈಗ ಕಥೆಗಳು ಕೇಳ್ತಿರ್ತೀವಿ, ಎಲ್ಲಕ್ಕಿಂತ ಹೆಚ್ಚು ಟಿವಿ ಸೀರಿಯಲ್ ಅಲ್ಲಿ ತೋರಿಸ್ತಾನೆ ಇರ್ತಾರೆ ನಾನಾ ತರಹದ್ದು. ಅಂದ್ರೆ ಇವರು ದಾರಿಯಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಆ ಸಂಧಿನಲ್ಲಿ ಎಲ್ಲೋ ಬಚ್ಚಿಟ್ಕೊಂಡಿರೋದು, ಇಲ್ಲ ಆಕ್ಸಿಡೆಂಟ್ ಮಾಡೋ ಹಾಗೆ ಮಾಡೋದು, ಅವ್ರು ಬೀಳ್ತಿದ್ದಾವೆ ಅವ್ರನ್ನ ಸದೆಬಡಿ, ಈ ತರದ್ದೆಲ್ಲ ದುರ್ಭಾವನೆಗಳಿರುತ್ತಲ್ಲ. ಆದ್ರಿಂದ ಕರಗಳಿಂದ ಯಾರಾದರೂ ನಮಗೆ ಆಪತ್ತನ್ನ ಮಾಡ್ತಾರೆ ಅನ್ನೋದಾದರೆ, ಆ ಕರಗಳಿಂದ ಆಪತ್ತು ಉಂಟಾಗೋದಾದರೆ, ಆ ಆಪತ್ತನ್ನ ಮಾಡುವುದಕ್ಕೆ ಪರಮಾತ್ಮನ ಶರೀರದಲ್ಲಿ ಅವಯವದಲ್ಲೇ ಇದ್ದಾಳೆ. ಯಾರು? ಪಾರ್ವತೀ ದೇವಿ. ಅವನ ಶರೀರದಲ್ಲಿ ಅರ್ಧಾಂಗಿಯಾಗಿದ್ದಾಳೆ. ಕೈ ಎತ್ತಿದ್ರೆ ಪಟ್ ಅಂತ ಹಿಡಿತಾಳೆ. ಅವರು ಹೊಡೆಯೋದಕ್ಕೆ ಬಿಡೋದಿಲ್ಲ. ಆದ್ರಿಂದ ಇಲ್ಲಿದ್ದಾಳೆ, ಕೈಯನ್ನ ಹಿಡಿತಾಳೆ. ಹಾಗಾಗಿ ಇದನ್ನ ಸಾಕ್ಷಾತ್ ಶಿವನೇ ಮಾಡಿದರು, ಇದು ಇರುವ ಭಾಗ. ಸಾಕ್ಷಾತ್ ವಿಷ್ಣುವೇ ಮಾಡಿದರು, ಸಾಕ್ಷಾತ್ ಬ್ರಹ್ಮನೇ ಮಾಡಿದರು. ಮಹಾ ಸರಸ್ವತಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಕಾಳಿಯಾಗಿ ಈ ದುರ್ಗೆ ನಮ್ಮ ಸಂರಕ್ಷಣೆಯಲ್ಲಿದ್ದಾಳೆ. ಆದ್ದರಿಂದಲೇ ನಿನ್ನ ನಾಲಿಗೆಯಲ್ಲಿ ದುರ್ಗಾ 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 ಅನ್ನೋದು ನುಡಿತಾ ಇದ್ರೆ ಆ ದುರ್ಗೆ ನಮ್ಮ ಸಂರಕ್ಷಣೆಯನ್ನ ಮಾಡ್ತಾಳೆ, ಸದಾ ಕಾಲದಲ್ಲಿ ನಮ್ಮ ಸಂರಕ್ಷಕಿಯಾಗಿ ನಮ್ಮನ್ನ ಪಾಲಿಸ್ತಾಳೆ ಅನ್ನುವುದನ್ನ ನಾವು, ಇದು ಭಾಗವತದಲ್ಲಿ, ದೇವಿ ಭಾಗವತದಲ್ಲಿ ಬರುವಂಥ ಮಾತು. ದುರ್ಗಾದಾಸ ಎನ್ನುವ ಒಬ್ಬನ ಕಥೆಯನ್ನ ಕೂಡ ನಾವು ಬಹಳ ಹಿಂದೆ ನೋಡಿದ್ದೇವೆ. ಅನುಕೂಲ ಆದ್ರೆ ಮುಂದೆ ನೋಡೋಣ. ಅವನಿಗೇನು ಗೊತ್ತಿಲ್ಲ, ಅವನು ಯಾವಾಗ್ಲೂ, ಅವನ ಹೆಸರು ಗೊತ್ತಿಲ್ಲ ಊರಿನ ಜನಕ್ಕೆ, ಯಾವಾಗ್ಲೂ ದುರ್ಗಾ 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 ಅಂತಿದ್ದ ಅಂತ ಅವನಿಗೆ ದುರ್ಗಾದಾಸ ಅಂತ ಹೆಸರಿಟ್ಟಿದ್ದಾರಷ್ಟೇ. ಅವನನ್ನ ಯಾವ ರೀತಿಯಲ್ಲಿ ತಾಯಿ ಕಾಪಿಟ್ಟಳು ಅನ್ನುವುದನ್ನ ಗಮನಿಸಿದಾಗ ಈ ದುರ್ಗಾ ಅನ್ನುವ ನಾಮ ಅಷ್ಟು
ಅಷ್ಟು ಬಲಶಾಲಿಯಾದದ್ದು. ಮತ್ತೆ ನಾನು ಹೀಗೆ ಹೇಳಿದಾಗ ನಿಮ್ಮ ಮನಸ್ಸಲ್ಲಿ ಅನ್ನಿಸ್ಬೋದು, ಎಲ್ಲ ನಾಮಕ್ಕೂ ಹೀಗೆ ಹೇಳ್ತಿರಲ್ಲ ಅಂತ. ಯಾವ ನಾಮವನ್ನ ನಿಮ್ಮ ಭಾವನೆ ನಿಲ್ಲಿಸುತ್ತೋ ಅದೇ ಬಲಿಷ್ಠವಾದದ್ದು. ಇವರಿಗೆ ದುರ್ಗಾ, ಅವರಿಗೆ ಲಲಿತಾ, ಅವರಿಗೆ ತ್ರಿಪುರ ಸುಂದರಿ, ಇವರಿಗೆ ಯಾವುದೋ ಒಂದಿರ್ಬೋದು. ಯಾರಿಗೆ ಯಾವ ನಾಮ ಆಗುತ್ತೋ ಆ ಹೃದಯ ಯಾವ ನಾಮವನ್ನ ಸೆಳೆಯುತ್ತೋ ಅದೇ ಬಲಶಾಲಿಯಾದ್ದು. ಅದನ್ನ ಮೀರಿದ ಬಲಿಷ್ಠ ಇನ್ನೊಂದಿಲ್ಲ. ಆದರೂ ಈ ದುರ್ಗಾ ಅನ್ನುವುದರಲ್ಲಿ ಅತ್ಯಂತ ಶಕ್ತಿ ಇದೆ ಎಂಬುದಾಗಿ ಅನುಭವಿಗಳು ಹೇಳ್ತಾರೆ. ಆದ್ರಿಂದ ರೋಗ ಬಂದಾಗ, ರುಜಿನ ಬಂದಾಗ ತಾಯಿ ಅದನ್ನು ಹೇಳಿದಾಳೆ. ದುರ್ಗಾ ಸಪ್ತಶತಿಯಲ್ಲಿ 11ನೇ ಅಧ್ಯಾಯದಲ್ಲಿ, ದುರ್ಗಮೇ ಅರಣ್ಯೇ, ನೀನು ರಾಜನಿಂದ ಶಿಕ್ಷಿತನಾಗುವಂತ ಸ್ಥಿತಿ ಇದ್ರೆ, ಪೋತೆ ಸಮುದ್ರದಲ್ಲಿ ಮುಳುಗುವಂತ ಸ್ಥಿತಿ ಬಂದುಬಿಟ್ಟಿದ್ರೆ, ಎಂಥೆಂಥ ಸ್ಥಿತಿಯಲ್ಲಿ ದುರ್ಗಾ ಅನ್ನು ಸಾಕು, ನಿನ್ನ ರಕ್ಷಣೆಗೆ ತಾಯಿ ಇದ್ದಾಳೆ. ಆದ್ದರಿಂದ ತಾಯಿ ಅನ್ನುವುದು ನಮಗೆ ಅಷ್ಟು ಕರುಣೆ ಇರೋದ್ರಿಂದಲೇ ದೇವಿ ಏನ್ ಮಾಡಿದ್ಲು, ತನ್ನದೇ ಶಿಷ್ಯೆಯರಾದಂಥ, ತನ್ನದೇ ಸೇವೆಯನ್ನ ಮಾಡುವಂಥ ವಾಗ್ದೇವಿ ಮಂತ್ರಿಣಿಯರನ್ನ ಕರೆದು, ನಾಮ ಯಾಕೆ ಬೇಕು ಅಲ್ವೇ? ನಾವು ನೋಡಿದ್ವು ಏನಂತ, ನಾಮಾನಿ ಕೃತ್ವ ಅಭಿವದನ್, ನಾಮವನ್ನ ಮಾಡ್ಕೊಂಡ. ಯಾಕೆ? ನಾಮ ದೇವರಿಗೆ ಯಾರು ಹೆಸರಿಟ್ಟವರು? ತಂದೆ ತಾಯಿ ಇದ್ರೆ ನಾಮಕರಣ, ಅವನಿಗೆ ನಾಮಕರಣ ಕೊಟ್ಟವರು ಯಾರು? ಅವನು ಈ ನಾಮ ಯಾಕೆ ಮಾಡಿಕೊಂಡ? ದೇವಿ ತಾನೇ ಹೇಳಿದ್ಲು, ವಾಗ್ದೇವಿ ಇವರಿಗೆಲ್ಲ ಈ ನಾಮವನ್ನ ಮಾಡಿ ಅಂತ. ಅವಳು ಮಾಡಿ ಅಂತ ಹೇಳಿದ್ದು ಪರಮ ಕೃಪೆ. ಈ ನಾಮವನ್ನ ನುಡಿದು ಜೀವಿಗಳು ತರಿಸಿ ಹೋಗಲಿ, ಬಂದಂತ ವಿಪತ್ತಿನಿಂದ ಪಾರಾಗಲಿ ಅನ್ನುವ ಪರಮ ಕೃಪೆಯಿಂದ. ಆದ್ದರಿಂದ ಆ ದೇವಿಗೆ ನಾವು ನಮ್ಮನ್ನ ಅರ್ಪಿಸಿಕೊಂಡು ದುರ್ಗಾ ಎಂಬುದಾಗಿ ನಾವು ಕೂಗುತ್ತಾ ಇದ್ರೆ ಅವಳು ಆರ್ತಿನಾಶಿನಿ. ಆದ್ರಿಂದಲೇ ದುರ್ಗಾ ಆರ್ತಿನಾಶಿನಿ. ಅವಳು ಇನ್ನೆಂಥವಳು? ದುರ್ಗತಿ ಪರಿಹಾರಿಣಿ. ದುರ್ಗತಿ ಹಾಡುಗಳಲ್ಲಿದೆ, ದುರ್ಗತಿ ಪರಿಹಾರಿಣಿ. ನಮಗೆ ಬರುವಂಥ ದುರ್ಗತಿಗಳೇನಿದೆ, ಈಗ ನಾ ಹೇಳಿದ್ನಲ್ಲ, ಯಾವ ಯಾವ ರೀತಿಯ ದುರ್ಗತಿಗಳು, ಯಾರೋ ನಮ್ಮನ್ನ ಶಪಿಸೋದು, ಯಾರೋ ನಮ್ಮನ್ನ ಹೊಡೆಯಕ್ಕೆ ಬರೋದು, ಯಾರೋ ನಮಗೆ ಆ ಎಲ್ಲ ರೀತಿಯ ದುರ್ಗತಿಗಳನ್ನ ಆ ದೇವಿ ದೂರ ಮಾಡ್ತಾಳೆ. ಆದ್ದರಿಂದ ಅವಳು ಯಾತಕ್ಕೆ, ಅವಳು ಹೇಗೆ ಅಂದ್ರೆ ಸರ್ವಸ್ವರೂಪೇ. ಇದೆಲ್ಲ ನಾವು ಹೇಳುವಂಥದ್ದು ದುರ್ಗಾ ಸಪ್ತಶತಿಯಲ್ಲಿ ಬರುತ್ತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಅಂತ ಬರುತ್ತೆ. ಎಲ್ಲರ ಸ್ವರೂಪದಲ್ಲಿರುವಂತ ತಾಯಿ. ಆದ್ರಿಂದ ಅವಳು ಯಾವಾಗ ಯಾರ ಮೂಲಕ ಬಂದು ಹಿಡಿತಾಳೆ, ಯಾರ ಮೂಲಕ ನಮ್ಮನ್ನ ರಕ್ಷಿಸ್ತಾಳೆ, ಅದನ್ನ ನಾವು ಭಾವಿಸಿಕೊಂಡಾಗ ಆ ದುರ್ಗಾದೇವಿ ನಮ್ಮನ್ನ ರಕ್ಷಿಸ್ತಾಳೆ. ಆದ್ದರಿಂದ ದೇವತೆಗಳೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಂಡ್ರು. ಪ್ರಾರ್ಥನೆ ಮಾಡಿಕೊಂಡಾಗ ಏನು ಮಾಡಿದ್ರು? ಕಾದ್ರು ದೇವಿಗೆ. ಕೊನೆಗೆ ಎಲ್ಲರೂ ಇವನಿಂದ ಒಣಗಿ ಹೋಗಿದ್ದಾರೆ, ಭಂಡನಿಂದ. ಆದ್ರಿಂದ ಅವ್ರೇನ್ ಮಾಡಿದ್ರು? ತಮ್ಮನ್ನೇ ತಾವು ಅಗ್ನಿಯಲ್ಲಿ ದುರ್ಗಮ ದುರ್ಲಭ ನೋಡಿದ್ವಲ್ಲ, ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಬಿಟ್ರು. ಆ ಕ್ಷಣದಲ್ಲಿ ತಾಯಿ ಬಂದವಳು, ಆಹಾ ಇದೇನಾ ನಿಮ್ ದೇವಿ, ನಮ್ಮನ್ನು ಕೊಲ್ಕೊಳ್ಳೋದಾ? ಅಲ್ಲ. ಬಂದವಳು ಏನ್ ಮಾಡಿದ್ಲು? ಒಣಕಲು ಕಡ್ಡಿಗಳಾಗಿದ್ರಲ್ಲ, ಒಣಗಿದ ಸೌದೆ ಆಗಿದ್ರಲ್ಲ, ಎಲ್ಲರ ಮೈಯಲ್ಲಿ ರಸ ತುಂಬಿದ್ಲು. ಎಲ್ಲರ ಮೈಯನ್ನ ದಷ್ಟಪುಷ್ಟ ಮಾಡಿದ್ಲು. ಯಮನಾಗ್ಲಿ, ವರುಣನಾಗ್ಲಿ, ಇಂದ್ರನಾಗ್ಲಿ ಎಲ್ಲರೂ ಬಲ ತುಂಬಿಕೊಳ್ಳುವಂತೆ ಮಾಡಿ ಉದ್ಧರಿಸಿದ್ಲು. ಬೆಂಕಿಯಲ್ಲಿ ಬೀಳಿಸಿ ಸಾಯಿಸ್ಲಿಲ್ಲ, ಸುಟ್ಟು ಭಸ್ಮ ಮಾಡ್ಲಿಲ್ಲ, ಸೌದೆ ಮಾಡ್ಲಿಲ್ಲ, ಉದ್ಧರಿಸಿ ರಕ್ಷಿಸಿದ್ಲು. ಅದು ದೇವಿ. ಆಗ ತಾನೇ ಅವಳು ದುರ್ಗಾ ಅಂತ ಆದ್ಲು. ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಬಿದ್ದಾಗ ಅವರೆಲ್ಲರನ್ನ ಕೈ ಹಿಡಿದು ಮೇಲೆತ್ತಿ ಎಲ್ಲರನ್ನ ರಸಪೂರ್ಣರನ್ನಾಗಿ ಮಾಡಿ ಸಲಹಿದ ತಾಯಿ. ಆದ್ರಿಂದ ಅವರೆಲ್ಲರೂ ಪ್ರಾರ್ಥನೆ ಮಾಡಿದಾಗ ಏನ್ ಹೇಳ್ತಾರೆ? ಸರ್ವಾ ಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಅಮ್ಮ, ನಮಗೆ ಯಾವಾಗ ವಿಪತ್ತು ಬರುತ್ತೋ ನಮ್ಮನ್ನ ಈ ವಿಪತ್ತಿನಿಂದ ಪಾರು ಮಾಡಮ್ಮ. ಒಂದು ಬಾಧೆ ಅಲ್ಲ, ಸರ್ವಾ ಬಾಧಾ ಪ್ರಶಮನಂ. ಯಾವ ರೀತಿಯ ಬಾಧೆಗಳು ಉಂಟಾಗುತ್ತೋ ಅದೆಲ್ಲವನ್ನ ನೀನು ನಿವಾರಣೆ ಮಾಡಮ್ಮ. ಆ ಶಕ್ತಿ ಯಾರಿಗಿದೆ? ಅವಳು ದುರ್ಗಾ. ಆದ್ರಿಂದ ಅವಳನ್ನ ತಾಂ ದುರ್ಗಮಾನ್ ದೇವೀಂ ದುರ್ಗಮಾನ್ ದೇವೀಂ ದುರಾಚಾರ ವಿಘಾತಿನೀಂ
ಎಲ್ಲಿ ದುರಾಚಾರ ಇದ್ರೂ ಅದನ್ನ ಅವಳು ಸದೆ ಬಡಿಯುವಂಥವಳು. ಆದ್ರಿಂದಲೇ ಅವಳು ದುರ್ಗಮಳು, ಆದ್ರಿಂದಲೇ ಅವಳು ದುರ್ಗಾ. ನಮಾಮಿ ಭವಭೀತಾಹಂ ಸಂಸಾರಾರ್ಣವತಾರಿಣೀಂ. ಈ ಒಂದು ಸಂಸಾರ ನಾವು ನೋಡಿದಂತೆ ಅಪಾಯ, ಅತ್ಯಯ, ದುರ್ಗಮ ಎಲ್ಲ ಆಗಿರುವಂಥದ್ದು. ಅದನ್ನ ಸಂಸಾರಾರ್ಣವತಾರಿಣೀಂ ನಾನು ಯಾತಕ್ಕೆ ಆಶ್ರಯಿಸ್ತಿದ್ದೀನಿ? ಭವಭೀತಾಹಂ ನಮಾಮಿ, ಭವದಿಂದ ಹೆದರಿ ನಾನು ನಮಿಸ್ತಾ ಇದ್ದೀನಿ. ತಾಂ ದುರ್ಗಾನ್ ದುರ್ಗಮಾನ್ ದೇವೀಂ ದುರಾಚಾರ ವಿಘಾತಿನೀಂ ನಮಾಮಿ ಭವಭೀತಾಹಂ ಸಂಸಾರಾರ್ಣವತಾರಿಣೀಂ. ಆದ್ದರಿಂದಲೇ ಅವಳು ದುರ್ಗಾ. ಆ ದುರ್ಗಾದೇವಿ ತಾನು ದುರ್ಲಭಳು, ದುರ್ಗಮಳೂ ಆಗಿದ್ದ ಕಾರಣ ದುರ್ಗಾ ಅನ್ನಿಸಿಕೊಂಡರೂ ಕೂಡ ದೇವತೆಗಳನ್ನ ಎಲ್ಲ ರೀತಿಯಲ್ಲಿ ಕಾಯುವಂತೆ ಮಾಡಿದರೂ ಕೂಡ ಅವಳು ಏನು ಮಾಡಿದ್ಲು? ಅವರೆಲ್ಲರನ್ನ ದಷ್ಟಪುಷ್ಟರನ್ನಾಗಿ, ರಸಪೂರ್ಣರನ್ನಾಗಿ, ಸುಸಮೃದ್ಧರನ್ನಾಗಿ ಮಾಡಿ ಸಂರಕ್ಷಿಸಿದಳು. ಆದ ಕಾರಣ ಅವಳು ದುರ್ಗಾ. ಅಂಥ ದುರ್ಗಾದೇವಿ ನಾಮದ ಮುಂದಿನ ಮಹಿಮೆಗಳನ್ನು ಕೂಡ ನಾವು ಮುಂದಿನ ವಾರದಲ್ಲಿ ನೋಡ್ಕೊಳ್ಳೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. सर्वे भवन्तु